ಎಲ್ರಿಗೂ ನಮಸ್ಕಾರ. ನಾವಿವತ್ತು ಮ್ಯಾಥಮೆಟಿಕ್ಸ್ ಅಲ್ಲಿ ಒಂದು ಇಂಟ್ರೆಸ್ಟಿಂಗ್ ಚಾಪ್ಟರ್ ಆಗಿರುವಂತಹ ಎಕ್ಸ್ಪೋನೆಂಟ್ಸ್ ಅಂಡ್ ಪವರ್ಸ್ ಬಗ್ಗೆ ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ತಾ ಹೋಗೋಣ. ಸೊ ಎಕ್ಸ್ಪೋನೆಂಟ್ಸ್ ಅಂಡ್ ಪವರ್ಸ್ ಅಂತಂದ್ರೆ ಕನ್ನಡದಲ್ಲಿ ನಾವು ಏನಂತ ಹೇಳ್ತೀವಿ ಅಂತಂತಂದ್ರೆ ಘಾತಾಂಕಗಳು ಮತ್ತು ಘಾತಸೂಚಿಗಳು ಅಂತ ಹೇಳ್ತೀವಿ. ಘಾತಾಂಕಗಳು ಅಂತಂದ್ರೆ ಎಕ್ಸ್ಪೋನೆಂಟ್ಸ್, ಘಾತಸೂಚಿಗಳು ಅಂತಂದ್ರೆ ಪವರ್ಸ್. ಸೊ ಮೊದಲಿಗೆ ನಾವು ಈ ತರಗತಿಯಲ್ಲಿ ಎಕ್ಸ್ಪೋನೆಂಟ್ಸ್ ಅಂತಂದ್ರೆ ಏನು ಅಂತ ಮೊದಲು ತಿಳ್ಕೊಳ್ಳೋಣ. So exponents are a way to represent repeated multiplication of the same number ಅಂತ ಇದೆ. ಸೊ ಹಾಗಂದ್ರೆ ಏನು? ಈಗ ಫಾರ್ ಎಕ್ಸಾಂಪಲ್ ಹೀಗಿರುತ್ತೆ. ಇದನ್ನ ಹೇಗೆ ಬರಿತೀವಿ ನಾವು? 5 ಇಂಟು 5 ಇಂಟು 5 ಅಂತ ಬರಿತೀವಲ್ವಾ? ಸೊ ಎಕ್ಸ್ಪೋನೆಂಟ್ಸ್ ಅಂತಂದ್ರೆ ಯಾವುದೋ ಒಂದು ನಂಬರ್, ಯಾವುದೋ ಒಂದು ಸೇಮ್ ನಂಬರ್ ಏನಾಗುತ್ತೆ, ಎಷ್ಟು ಸಲ ರಿಪೀಟ್ ಆಗಿದೆ ಅಂತ ಹೇಳುವಂಥದ್ದೇ ಎಕ್ಸ್ಪೋನೆಂಟ್ಸ್ ಅಂತ ಹೇಳಬಹುದು. ಸೊ ಹಾಗಾದ್ರೆ ಪವರ್ಸ್ ಅಂತಂದ್ರೆ ಏನು? ಪವರ್ represented the repeated multiplication of a number by itself determined by an exponent ಅಂತ ಇದೆ. ಸೊ ಹಾಗಾದ್ರೆ ಇಲ್ಲಿ ಈ ತರ ಬರೆದ್ವಲ್ವಾ? ಸೊ ನಾವ್ ಇದಕ್ಕೆ ಏನಂತ ಕರಿತೀವಿ? ಫಸ್ಟು ಇದನ್ನ ನಾವು ಬೇಸ್ ಅಂತ ಕರಿತೀವಿ. ಹಾಗೇನೆ ಇದನ್ನ ಏನಂತ ಕರಿತೀವಿ? ಎಕ್ಸ್ಪೋನೆಂಟ್ ಅಂತ ಕರಿತೀವಿ ಅಲ್ವಾ? ಹಾಗಾದ್ರೆ ಪವರ್ ಅಂತಂದ್ರೆ ಏನು ತಿಳ್ಕೊಳ್ಳೋಣ. ಈಗ 2 to the power 4 ಅಂತ ಬರೆದ್ರೆ ಹೇಗೆ ಬರಿತೀವಿ ಅದನ್ನ ನಾವು? 2 ಇಂಟು 2 ಇಂಟು 2 ಇಂಟು 2 ಅಂತ ಬರಿತೀವಿ ಅಲ್ವಾ? ಸೊ ಹಾಗೇನೆ ಇಲ್ಲಿ ಏನು ಹೇಳ್ತೀವಿ? ಯಾವುದೋ ಒಂದು ನಂಬರ್ ಎಷ್ಟು ಸಲ ರಿಪೀಟ್ ಆಗಿದೆ ಅಂತ ಹೇಳ್ತೀವಿ. ಬಟ್ ಇಲ್ಲಿ ಪವರ್ಸ್ ಅಲ್ಲಿ ಏನು? ಯಾವ ನಂಬರು ಎಷ್ಟು ಸಲ ರಿಪೀಟೆಡ್ ಆಗಿದೆ ಅನ್ನೋದ್ರ ಜೊತೆಗೆ ಯಾವ ನಂಬರ್ ಅಂತನೂ ಸಹ ಹೇಳ್ತೀವಿ. ಅಂದ್ರೆ ಬೇಸು ಮತ್ತೆ ಎಕ್ಸ್ಪೋನೆಂಟ್ ಎರಡನ್ನೂ ಸಹ ಕಂಬೈನ್ ಮಾಡಿ ಹೇಳುವಂಥದ್ದೇ ಪವರ್ಸ್ ಅಂತ ಹೇಳಬಹುದು. ಹಾಗಾದ್ರೆ ಈ ಒಂದು ಚಾಪ್ಟರ್ ಅಲ್ಲಿ ಏನೆಲ್ಲ ಪ್ರಶ್ನೆಗಳು ಬರ್ಬೋದು ಅಂತ ಮುಂದೆ ನೋಡ್ತಾ ಹೋಗೋಣ. ಸೊ ಮೊದಲು ಏನಿದೆ? ಎಕ್ಸ್ಪ್ರೆಸ್ 250 ಆಸ್ ಅ ಪವರ್ ಆಫ್ 2 ಅಂತ ಇದೆ. ನಾವೇನ್ ಮಾಡ್ಬೇಕಂತೆ? 256ನ್ನ 2ರ ಘಾತದಲ್ಲಿ ಅಂತಂದ್ರೆ ಪವರ್ ಆಫ್ 2 ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೇಕಂತೆ. ಹೇಗೆ ಮಾಡೋದು? ಸೊ ಇದಕ್ಕೆ ಈಸಿಯೆಸ್ಟ್ ಮೆಥಡ್ ಮ್ಯಾಥ್ಸ್ ಅಲ್ಲಿ ಅಂತ ಹೇಳಿದ್ರೆ ನಾವು ಡಿವಿಷನ್ ಮೆಥಡ್ ಅನ್ನ ಫಾಲೋ ಮಾಡೋಣ. ಡಿವಿಷನ್ ಮೆಥಡ್ ಅಲ್ಲಿ ಹೇಗೆ ಮಾಡುವಂಥದ್ದು ನಿಮಗೆ ಆಲ್ರೆಡಿ ಗೊತ್ತಿದೆ. 256 ಅನ್ನ ಡಿವಿಷನ್ ಮೆಥಡ್ ಇಂದ ಮಾಡೋಣ. ಮೊದಲು ಡಿವಿಷನ್ ಮೆಥಡ್ ಮಾಡ್ಬೇಕಾದ್ರೆ ಯಾವಾಗ್ಲೂ ಸಹ ನಾವು ಲೀಸ್ಟ್ ಆಗಿರುವಂತಹ ನಂಬರ್ ಇಂದನೇ ಸ್ಟಾರ್ಟ್ ಮಾಡಬೇಕು. ಸೊ 2 1s are 2, 2 2s are 4, 1 ಕ್ಯಾರಿ ಆಗುತ್ತೆ, 2 8s are 16. ಮತ್ತೆ 2 ಇಂದ ಮಾಡೋಣ. 2 6s are 12, 2 4s are 8. ಮತ್ತೆ 2 ಇಂದ ಮಾಡೋಣ. 2 3s are 6, 2 2s are 4. ಮತ್ತೆ 2 ಇಂದ 2 16s are 32. ಮತ್ತೆ 2 ಇಂದ 2 8s are 16. ಮತ್ತೆ 2 ಇಂದ 2 4s are again 2. ಸೊ ನಮಗೆ 1 ಅರೈವ್ ಆಗೋ ತನಕನೂ ಸಹ ನಾವು ಮಾಡ್ತಾ ಹೋಗ್ಬೇಕು ಅಂತ ಹೇಳಬಹುದು. ಹಾಗಾದ್ರೆ 256ನ ನಾವು ಹೇಗೆ ಬರ್ಕೊಳ್ಳೋಣ? ಇಲ್ಲಿ ಎಷ್ಟು ಸಲ ರಿಪೀಟ್ ಮಲ್ಟಿಪ್ಲಿಕೇಶನ್ ಮಾಡಿದಿರಲ್ವಾ? ಸೊ ಅಷ್ಟನ್ನು ಸಹ ನಾವು ಇಲ್ಲಿ ಬರ್ಕೊಳ್ತಾ ಹೋಗ್ಬೇಕು ಎಷ್ಟಿದೆ ಅಂತ. ಸೊ ಎಷ್ಟು ಸಲ ಇದೆ ಇಲ್ಲಿ? 1 2 3 4 5 6 7 8 ಸಲ ರಿಪೀಟ್ ಆಗಿದೆ. ಹಾಗಾದ್ರೆ ಇದನ್ನ ಪವರ್ ಅಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡೋಣ. ಸೊ ಹಾಗಾದ್ರೆ 256ನ್ನ 2 to the power 8 ಅಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡಬಹುದು ಅಂತ ಹೇಳ್ಬಹುದು. ಹಾಗೇನೆ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಎಕ್ಸ್ಪ್ರೆಸ್ ದಿ ಫಾಲೋಯಿಂಗ್ ನಂಬರ್ ಆಸ್ ಎ ಪ್ರಾಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್ ಅಂತ ಇದೆ. ಸೊ ಇದಕ್ಕೂ ಸಹ ನಾವು ಪ್ರೈಮ್ ಫ್ಯಾಕ್ಟರ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕಾದ್ರೆ ಡಿವಿಷನ್ ಮೆಥಡ್ ಇಲ್ಲಿ ಈಸಿಯಾಗಿ ಮಾಡಬಹುದು. ಸೊ 72 ತಗೊಳ್ಳೋಣ. ಅದಕ್ಕೆ ಡಿವಿಷನ್ ಮೆಥಡ್ ಅಪ್ಲೈ ಮಾಡೋಣ. 2 3s are 6, 2 6s are 12. ಮತ್ತೆ 2 ಇಂದ 2 1s are 2, 1 ಕ್ಯಾರಿ ಆಗುತ್ತೆ, 2 8s are 16. ಮತ್ತೆ 2 ಇಂದ 2 9s are 18. ಮತ್ತೆ 3 ಇಂದ ಮಾಡೋಣ. 3 3s are 9. ಮತ್ತೆ 3 1s are. ಆಯ್ತಲ್ವಾ? ನೆಕ್ಸ್ಟ್ 72ನ ಹೇಗೆ ಬರಿಬಹುದು? ಹಾಗಾದ್ರೆ ನಾವು 2 ಇಂಟು 2 ಇಂಟು 2 ಇಂಟು 3 ಇಂಟು 3 ಅಂತ ಬರೀತೀನಿ. ಸೊ ಹಾಗಾದ್ರೆ 2 ಅನ್ನೋಂಥದ್ದು ಎಷ್ಟು ಸಲ ರಿಪೀಟ್ ಆಗಿದೆ? 3 ಸಲ. ಅದಕ್ಕೆ ನಾನು 2 to the power 3, 2ರ ಘಾತ 3 ಅಂತ ಬರೀತೀನಿ. 3 ಅನ್ನೋದು ಎಷ್ಟು ಸಲ ರಿಪೀಟ್ ಆಗಿದೆ?
2 ಸಲ ರಿಪೀಟ್ ಆಗಿದೆ. ಸೊ ಅದಕ್ಕೆ ನಾನು ಹೇಗೆ ಬರಿತೀನಿ, 3 to the power 2 ಅಂತ ಬರಿತೀನಿ. ಸೊ ನಾವು ಪ್ರೈಮ್ ಫ್ಯಾಕ್ಟರ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ವಿ ಈಗ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. 432 ಇದೆ. ಇದನ್ನ ಹೇಗೆ ಎಕ್ಸ್ಪ್ರೆಸ್ ಮಾಡೋದು? ಸೇಮ್ ಡಿವಿಷನ್ ಮೆಥಡ್ ಇಂದ ಮಾಡೋಣ. ಮೊದಲು 2 ತಗೊಳ್ಳೋಣ. 2 2s are 4, 2 1s are 2, 2 6 are 12. ಮತ್ತೆ 2 ಇಂದ 2 1s are 2. ಇಲ್ಲಿ ನೋಡಿ, ಇಲ್ಲಿ 1 ಇದೆ. ಸೊ 1 ಕಂಪ್ಲೀಟ್ ಆಗಿ 2 ಇಂದ ಡಿವೈಡ್ ಆಗುತ್ತಾ? ಇಲ್ಲ. ಸೊ ಆ ಸಂದರ್ಭದಲ್ಲಿ ಏನು ಮಾಡ್ಬೇಕು ನಾವು? ಪಕ್ಕದಲ್ಲಿ ಯಾವ ಒಂದು ಡಿಜಿಟ್ ಇದೆ ಅದನ್ನ ತಗೋಬೇಕು. ಸೊ ಅದನ್ನ ತಗೋಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕು? ಮೊದಲು 0ನ ಹಾಕ್ಬೇಕು, ನಂತರ ಅವೆರಡು ಡಿಜಿಟ್ ಅನ್ನ ತಗೋಬೇಕು. ಇಲ್ಲ ಅಂತಂದ್ರೆ ನೀವು ಹಾಗೆ ಮಾಡ್ತೀವಿ, ನಾವೇನೋ ತಗೊಳ್ಳಲ್ಲ ಅಂತಂದ್ರೆ ನಿಮ್ಮ ಈ ಜಾಗದಲ್ಲಿ ಏನ್ ಬರುತ್ತೆ? 18 ಬಂದ್ಬಿಡುತ್ತೆ. ಅವಾಗ ನಿಮ್ಮ ಆನ್ಸರ್ ರಾಂಗ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ 0ನ ಹಾಕ್ಲೇಬೇಕು. ಸೊ 2 8s are 16. ನೆಕ್ಸ್ಟ್ 2 5s are 10, 2 4s are 8. ಅಗೇನ್ 2 ಇಂದ 2 2s are 4, 2 7s are 14. ಇಲ್ಲಿ ನೋಡಿ 27 ಇದೆ. 27 2 ಇಂದ ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತಾ? ಇಲ್ಲ. ಸೊ ನಾನೇನ್ ಮಾಡ್ತೀನಿ? 3ನ್ನ ತಗೋತೀನಿ. ಸೊ 3 9s are 27. ಅಗೇನ್ 3 ಇಂದ 3 3s are 9. ಮತ್ತೆ 3 ಇಂದ 3 1s are. ಆಯ್ತಲ್ವಾ? ಸೊ ಹಾಗಾದ್ರೆ ಇದನ್ನ ಹೇಗೆ ಬರೆಯೋಣ? 432 is equals to 2 into 2 into 2 into 2 into 3 into 3 into 3. ಸೊ ಹಾಗಾದ್ರೆ 2 ಅನ್ನುವಂಥದ್ದು ಎಷ್ಟು ಸಲ ರಿಪೀಟ್ ಆಗಿದೆ? 4 ಸಲ ಆಗಿದೆ. ಹಾಗಾದ್ರೆ ನಾನು 2ರ ಘಾತ 4 ಅಂತ ಬರಿಲ್ಲ. ಹಾಗೇನೆ ಇಲ್ಲಿ ನೋಡಿ 3 ಅನ್ನುವಂಥದ್ದು ಎಷ್ಟು ಸಲ ರಿಪೀಟ್ ಆಗಿದೆ? 3 ಸಲ ಆಗಿದೆ. 3ರ ಘಾತ 3 ಅಂತ ಬರಿಬೋದಾ? ಸೊ ಇಷ್ಟೇ ಆನ್ಸರ್. ಎಷ್ಟು ಈಸಿ ಇದೆ ಅಲ್ವಾ? ಸೊ ನೋಡೋಣ. ನೆಕ್ಸ್ಟ್ ನಮಗೆ ಬೇಸಿಕ್ ಎಕ್ಸ್ಪೋನೆಂಟ್ಸ್ ರೂಲು ನಾವು ಆಲ್ರೆಡಿ ಹಿಂದಿನ ತರಗತಿಗಳಲ್ಲೆಲ್ಲ ಕಲ್ತಿದ್ವಿ. ಸೊ ಅದನ್ನ ಮತ್ತೊಂದ್ಸಲ ನೆನಪು ಮಾಡ್ಕೊಳ್ತಾ ಹೋಗೋಣ. ಸೊ ಏನಿದೆ ಮೊದಲನೇದು? ಮಲ್ಟಿಪ್ಲೈಯಿಂಗ್ ಪವರ್ಸ್ ವಿತ್ ದ ಸೇಮ್ ಬೇಸ್. ಇಲ್ಲಿ ನೋಡಿ, ಇದು ಬೇಸ್ ಅಲ್ವಾ? ಬೇಸ್ ಏನಿದೆ? ಸೇಮ್ ಇದೆ. ಪವರ್ ಏನಿದೆ? ಬೇರೆ ಇದೆ. ಸೊ ಅವಾಗ ಏನ್ ಮಾಡಬೇಕು? a to the power m into a to the power n ಅಂತಂದ್ರೆ a to the power m plus n ಅಂತ ಬರುತ್ತೆ. ಸೊ ಇದಕ್ಕೆ ಬೇಕಾದ್ರೆ ಎಕ್ಸಾಂಪಲ್ಲು 2 to the power 3 into 2 to the power 2 is equals to 2 to the power 3 plus 2 ಅಂತ ಬರೆದ್ರೆ ನಾವು 2 to the power 5 ಅಂತ ಬರಿಬಹುದು. ಹಾಗೆಯೇ ಇದನ್ನು ಅಷ್ಟೇ ನೋಡಿ, ಡಿವೈಡಿಂಗ್ ಪವರ್ಸ್ ವಿತ್ ದ ಸೇಮ್ ಬೇಸ್ ಅಂತ ಇದೆ. ಇಲ್ಲೇನಿದೆ? a to the power m ಅಂದರೆ ಬೇಸ್ ಏನಿದೆ? ಸೇಮ್ ಇದೆ. ಮತ್ತು ಪವರ್ ಏನಿದೆ? ಡಿಫ್ರೆಂಟ್ ಇದೆ. ಅದನ್ನು ನಾವು ಏನು ಮಾಡ್ತೀವಿ? ಡಿವಿಷನ್ ಮಾಡ್ತಾ ಇದ್ದೀವಿ. ಅವಾಗ ನಮಗೆ ಆನ್ಸರ್ ಏನು ಬರುತ್ತೆ? ಮೈನಸಲ್ಲಿ ಬರುತ್ತೆ. a to the power m minus n ಅಲ್ಲಿ ಬರುತ್ತೆ. ನೀವು ಯಾವಾಗಲೂ ನೆನ್ಪಿಟ್ಕೊಳ್ಬೇಕಾದದ್ದೇನು ಅಂದರೆ, ನಾವು ಏನೇ ಮಲ್ಟಿಪ್ಲಿಕೇಶನ್ ಮಾಡಿದ್ರು ಅದು ಅಡಿಷನಲ್ ಬರುತ್ತೆ. ಡಿವಿಷನಲ್ಲಿ ಏನೇ ಮಾಡಿದ್ರು ಸಹ ಅದು ಸಬ್ಟ್ರಾಕ್ಷನಲ್ಲಿ ನಾವು ಇಲ್ಲಿ ಬರಿತೀವಿ ಅನ್ನೋಂಥದ್ದನ್ನು ನೆನ್ಪಿಟ್ಕೊಂಡ್ರೆ ಸಾಕಾಗುತ್ತೆ. ಇಲ್ಲಾಂದರೆ ಇಲ್ಲಿ ಬರಿಬೇಕಾದ್ರೆ ಕನ್ಫ್ಯೂಷನ್ ಆಗೋ ಸಾಧ್ಯತೆಗಳಿರುತ್ತೆ. ಹಾಗೆಯೇ ನೆಕ್ಸ್ಟ್ ಒನ್ ನೋಡೋಣ. ಪವರ್ ಆಫ್ ಎ ಪವರ್ ಅಂತಿದೆ. ಸೊ ಒಂದು ಪವರ್ಗೆ ಈಗ ಆಲ್ರೆಡಿ ಬೇಸಿಗೆ ಒಂದು ಪವರ್ ಇದೆ. ಸೊ ಆ ಬೇಸು ಮತ್ತು ಪವರ್ ಎರಡಕ್ಕೂ ಸೇರಿಸಿ ಹೋಲ್ ಪವರ್ ಅಂತ ಇರೋದು. ಸೊ ಅವಾಗ ಫಾರ್ಮುಲಾ ಏನಾಗುತ್ತೆ? a to the power m ಹೋಲ್ ಟು ದಿ ಪವರ್ n ಇದ್ದಾಗ a to the power m into n ಆಗುತ್ತೆ ಅಂತ ಹೇಳ್ಬೋದು. ಹಾಗೆಯೇ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಅದೆಲ್ಲ ಎಕ್ಸ್ಪೋನೆಂಟ್ಸ್ ರೂಲ್ಸ್ ಇದೆ ಅಂತ. ಮಲ್ಟಿಪ್ಲೈಯಿಂಗ್ ಪವರ್ಸ್ ವಿತ್ ದ ಡಿಫ್ರೆಂಟ್ ಬೇಸ್ ಅಂತ ಇದೆ. ಇಲ್ಲಿ ನೋಡಿ, ಬೇಸ್ ಏನಿದೆ? ಬೇರೆ ಬೇರೆ ಇದೆಯಾ? ಎ ಮತ್ತು ಬಿ. ಬಟ್ ಪವರ್ ಏನಿದೆ? ಸೇಮ್ ಇದೆ. ಅಲ್ಲೇನು ಮಾಡಿದ್ವಿ? ಬೇಸು ಸೇಮ್ ಇತ್ತು, ಪವರ್ ಬೇರೆ ಇತ್ತು. ಬಟ್ ಇಲ್ಲಿ ಉಲ್ಟಾ ಕೇಸ್ ಆಗಿದೆ. ಸೊ ಹಾಗೇನೆ ಇಲ್ಲೇನಾದರೂ ಬೇಸು ಡಿಫ್ರೆಂಟ್ ಆಗಿದ್ದು ಪವರ್ ಸೇಮ್ ಇದ್ದಾಗ ಏನು ಮಾಡಬಹುದು? ಪವರ್ನ ನಾವೇನು ಮಾಡ್ತೀವಿ? ಹೊರಗಡೆ ಕಾಮನ್ ಆಗಿ ಬರ್ಕೋತೀವಿ. ಹಾಗೆಯೇ ಇಲ್ಲಿ ಯಾವ ಬೇಸ್ ಇತ್ತಲ್ವ ಅದು ಮಲ್ಟಿಪ್ಲಿಕೇಶನಲ್ಲಿದ್ದರೆ ಮಲ್ಟಿಪ್ಲಿಕೇಶನಲ್ಲೇ ಇಡ್ತೀವಿ. ಹಾಗೆಯೇ ಇಲ್ಲಿ ನೋಡಿ, ಇಲ್ಲಿ ಡಿವಿಷನಲ್ಲಿದೆ ಅಲ್ವಾ? ಅದಕ್ಕೆ ಡಿವಿಷನಲ್ಲಿ ಇಟ್ಟಿದ್ದೀವಿ. ಸೊ ಪವರ್ಸ್ ಏನಾದ್ರೂ ಸೇಮ್ ಆಗಿದ್ದು ಬೇಸ್ ಚೇಂಜ್ ಆಗಿದ್ದರೆ ಸೊ ಡಿಫ್ರೆಂಟ್ ಡಿವಿಷನಲ್ಲಿ a to the power m ಡಿವೈಡೆಡ್ ಬೈ b to the power m is equals to a by b ಹೋಲ್ ಟು ದಿ ಪವರ್ m ಅಂತ ಹೇಳ್ಬಹುದು. ಹಾಗೆಯೇ ನೆಕ್ಸ್ಟ್ 0 ಪವರ್ ಅಂತ ಇದೆ. ಸೊ 0 ಪವರ್ a to the power 0 is equals to 1. ಹಾಗಾದರೆ ಇದ್ರದ್ದು ಮೀನಿಂಗ್ ಏನು ಅಂತ ನೋಡೋದಾದರೆ, ಫಾರ್ ಎಕ್ಸಾಂಪಲ್ 5 to the power 0. ಸೊ ಇದು ಒಂದು ಬೇಸ್ ಇದೆ ಅಲ್ವಾ? ಅದು ಎಷ್ಟು ಸಲ ರಿಪೀಟ್ ಆಗಿದೆ ಅಂತ ಹೇಳುವಂಥದ್ದೇ ಪವರ್ಸ್ ಅಲ್ವಾ? ಬಟ್ ಇಲ್ಲಿ ಏನು ಹೇಳ್ತಾನೆ ಇಲ್ಲ, ಎಷ್ಟು ಸಲ ರಿಪೀಟ್ ಆಗಿದೆ, ಎಷ್ಟು ಸಲನೂ ಇಲ್ಲ. ಸೊ ಜಸ್ಟ್ ನಾವು ಒಂದು ಬರೆದ್ರೆ ಆಯಿತು. ಸೊ ಹಾಗೇನೆ ಪವರ್ ಆಫ್ 1 ಅಂತ ಇದೆ. ಸೊ ಪವರ್ ಆಫ್ 1 ಅಂತಂತಂದರೆ ಯಾವುದೇ ಒಂದು ನಂಬರಿಗೆ ಪವರ್ 1 ಆಗಿದ್ರೆ, 1 ಅಂತಂತಂದರೆ ಏನು?
5 ಈಗ 5 to the power 1 ಅಂತ ಬರಿತೀನಿ. ಸೊ 5 ಅನ್ನೋದು ಎಷ್ಟು ಸಲ ರಿಪೀಟ್ ಆಗಿದೆ ಅಂತ ಹೇಳ್ತಿದೆ, ಒಂದು ಸಲ ರಿಪೀಟ್ ಆಗಿದೆ. ಸೊ ಒಂದು ಸಲ ರಿಪೀಟ್ ಆಗಿದೆ ಅಷ್ಟೇನೆ. ಸೊ ಅದನ್ನು ಬರೆದ್ರೆ ಆಯ್ತು. ಹಾಗೇನೆ ನೆಕ್ಸ್ಟ್ ನೋಡಿ, ನೆಗೆಟಿವ್ ಪವರ್ ಇದೆ. ನೆಗೆಟಿವ್ ಪವರ್ ಏನು, ಎ ಇನ್ವರ್ಸ್ ಇಸ್ ಈಕ್ವಲ್ಸ್ ಟು 1/a ಅಂತ ಬರ್ಕೊಂಡಿದೀವಿ. ಸೊ ಈ ಥರದ್ದೇನಾದ್ರೂ ಇನ್ವರ್ಸಲ್ ಪ್ರಾಬ್ಲಮ್ಸ್ ಏನಾದರೂ ಇದ್ದಾಗ, ಪವರ್ಸ್ ಏನಾದರೂ ನೆಗೆಟಿವ್ ಅಲ್ಲಿ ಇತ್ತು ಅಂತಂದಾಗ ನಾವೇನು ಮಾಡ್ತೀವಿ, ರೆಸಿಪ್ರೋಕಲ್ ತಗೊಂಡ್ರೆ ಸಾಕು, ನಮಗೆ ಆನ್ಸರ್ ಬರುತ್ತೆ ಅಂತ ಹೇಳಬಹುದು. ಸೊ ಇವಾಗ ನಿಮಗೆಲ್ಲರಿಗೂ ಯಾವೆಲ್ಲ ಎಕ್ಸ್ಪೋನೆಂಟ್ಸ್ ರೂಲ್ಸ್ಗಳಿರುತ್ತೆ ಅಂತ ಗೊತ್ತಾಯ್ತಲ್ವಾ. ಸೊ ಈಗ ಈ ಎಕ್ಸ್ಪೋನೆಂಟ್ಸ್ ರೂಲ್ಸ್ ಅನ್ನೆಲ್ಲ ಇಟ್ಕೊಂಡು ನಾವೇನ್ ಮಾಡೋಣ, ಹೇಗೆ ಮುಂದಿನ ಪ್ರಾಬ್ಲಮ್ಸ್ಗಳನ್ನ ಮಾಡೋದು ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದು 3 to the power 4 into 3 to the power -2 ಇದೆ. ಸೊ ಇದು ಏನಿದೆ, ಫಸ್ಟ್ ಬೇಸು ಮತ್ತೆ ಪವರನ್ನ ನೀವು ಯಾವಾಗ್ಲೂ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ಅಬ್ಸರ್ವ್ ಮಾಡ್ಬೇಕಾಗತ್ತೆ. ಬಿಕಾಸ್ ಯಾಕಂದ್ರೆ ಅದ್ರಲ್ಲಿ ನೀವು ಐಡೆಂಟಿಫೈ ಮಾಡಿದ್ರೆ ಯಾವ ರೂಲನ್ನು ನಾವು ಅಪ್ಲೈ ಮಾಡಬೇಕು ಅನ್ನುವಂಥದ್ದು ಈಸಿಯಾಗಿ ಗೊತ್ತಾಗುತ್ತೆ. ಸೊ ಇಲ್ಲಿ ಏನಿದೆ, ಬೇಸ್ ಸೇಮ್ ಇದೆಯಾ, ಹಾಗಾದ್ರೆ ನಾನು ಯಾವ ಫಾರ್ಮುಲಾನ ತಗೋಬಹುದು, a⁴m ಇಂಟು a⁴n ಇಸ್ ಈಕ್ವಲ್ಸ್ ಟು a⁴m+n ತಗೋಬೋದಾ. ಸೊ ಇಲ್ಲಿ ಎಮ್ ಜಾಗದಲ್ಲಿ ಏನಿದೆ 4 ಇದೆ, ಎನ್ ಜಾಗದಲ್ಲಿ ಏನಿದೆ -2 ಇದೆ. ಸೊ ನಾವು ಇದನ್ನ ಅಪ್ಲೈ ಮಾಡೋಣ, ಎ ಜಾಗದಲ್ಲಿ ಏನಿದೆ 3 ಇದೆ. ಸೊ ಅಪ್ಲೈ ಮಾಡ್ತಾ ಹೋಗೋಣ. ಸೊ 3 to the power 4 ಇಂಟು 3 to the power -2 ಇಸ್ ಈಕ್ವಲ್ಸ್ ಟು 3 to the power 4. ಇಲ್ಲೇನಿದೆ ಪ್ಲಸ್ ಇದೆ, ಸೊ ನಾವು ಫಸ್ಟ್ ಪ್ಲಸ್ ಹಾಕೋಬೇಕು, ನೆಕ್ಸ್ಟ್ ಪ್ಲಸ್ ಆಫ್ -2 ಹಾಕೋಬೇಕು. ನಾವು ಯಾವಾಗ್ಲೂ ಈ ಥರ ಸೈನ್ ಕನ್ವರ್ಷನ್ ಮಾಡಬೇಕಾದ್ರೆ ಎರಡು ಪಾಸಿಟಿವ್ ಅಲ್ಲಿದ್ರೆ ನಮಗೆ ತೊಂದರೆ ಆಗಲ್ಲ. ಆದರೆ ಯಾವುದಾದ್ರೂ ಒಂದು ಟರ್ಮು ಪಾಸಿಟಿವ್ ಅಲ್ಲಿದ್ದು ಇನ್ನೊಂದು ನೆಗೆಟಿವ್ ಅಲ್ಲಿದ್ದರೆ ಅದನ್ನು ನಾವು ಮಲ್ಟಿಪ್ಲಿಕೇಶನ್ ಮಾಡಬೇಕಲ್ವಾ. ಸೊ ಆವಾಗ ನಮಗೆ ಪ್ರಾಬ್ಲಮ್ ಆಗುವಂತಹ ಚಾನ್ಸಸ್ ಬಹಳ ಇರುತ್ತೆ. ಸೊ ಅದಕ್ಕೆ ಬರ್ಕೋಬೇಕಾದ್ರೆ ವಿತ್ ಸೈನ್ ಕನ್ವರ್ಷನ್ ನಾವು ಬರ್ಕೋಬೇಕಾಗತ್ತೆ. ಹಾಗೆಯೇ ನೋಡೋಣ, ಇಲ್ಲಿ 3 to the power 4 ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ, -2 ಆಗುತ್ತೆ ಅಲ್ವಾ. ನೆಕ್ಸ್ಟು 3 to the power 4 - 2 ಅಂತಂದರೆ ಎಷ್ಟು, 2. ಹಾಗಾದರೆ 3² ಅಂತಂದರೆ ಎಷ್ಟು, 9 ಅಂತ ಬರಿಬೋದಾ. ಸೊ ನೀವು ಆನ್ಸರನ್ನು ಇಲ್ಲಿಗೆ ನಿಲ್ಲಿಸ್ತೀರಾ ಅಂತಂದ್ರೂ ಸಹ ನಿಲ್ಲಿಸಬಹುದು. ಅಥವಾ ನಮಗೆ ಪವರ್ ನಾವು ಈಸಿಯಾಗಿ ಸಿಂಪ್ಲಿಫೈ ಮಾಡ್ತೀವಿ, ಈಸಿ ಇದೆ ಅಂತಂದರೆ ಇಲ್ಲಿಗೆ ಸಿಂಪ್ಲಿಫೈನೂ ಸಹ ಮಾಡಬಹುದು. ಬಟ್ ಪವರ್ ಏನಾದರೂ ಜಾಸ್ತಿ ಇತ್ತು, ತುಂಬ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಕಷ್ಟ ಆಗ್ತಿದೆ ಅಂತಂದರೆ ಇಲ್ಲೇ ನೀವು ನಿಲ್ಲಿಸಿದ್ರೂ ಸಹ ಆನ್ಸರ್ ಕರೆಕ್ಟ್ ಅಂತಲೇ ಹೇಳಬಹುದು. ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. 3 to the power 0 ಪ್ಲಸ್ 4 ಇನ್ವರ್ಸ್ ಇಂಟು 2² ಅಂತ ಇದೆ. ಸೊ ಹಾಗಾದರೆ ಇದನ್ನು ಹೇಗೆ ಬರೆಯೋದು, ನಮಗೆ ಫಾರ್ಮುಲಾ ಗೊತ್ತಿದೆ ಅಲ್ವಾ, a⁴ ಇಸ್ ಈಕ್ವಲ್ಸ್ ಟು 1 ಇಲ್ಲಿದೆಯಾ. ಸೊ ನೆಕ್ಸ್ಟ್ ಇಲ್ಲಿ ಎ ಇನ್ವರ್ಸ್ ಫಾರ್ಮುಲಾ ಗೊತ್ತಿದೆ ಅಲ್ವಾ, 1/a. ಸೊ ನಾವು ಈ ಫಾರ್ಮುಲಾನ ಇಲ್ಲಿ ಅಪ್ಲೈ ಮಾಡ್ತಾ ಹೋಗೋಣ. ಸೊ a⁴ ಅಂತಂದರೆ ಎಷ್ಟು, 1. ಸೊ 3 to the power 0 ಅಂತಂದರೆ ಎಷ್ಟು, 1 ಪ್ಲಸ್. ಸೊ 4 ಇನ್ವರ್ಸ್ ಇದೆ ಅಲ್ವಾ, ಸೊ ನಾನು 1/4 ಅಂತ ಬರ್ಕೊಳ್ಳಾ. ಹಾಗೆಯೇ ನೆಕ್ಸ್ಟ್ ಇಂಟು ಇಲ್ಲಿ 2² ಇದೆಯಾ, ನಾನು ಡೈರೆಕ್ಟಾಗಿ 2² 4 ಅಂತ ಬರ್ಕೊಳ್ಳಾ. ಹಾಗೆಯೇ ಇದನ್ನು ಸಿಂಪ್ಲಿಫೈ ಮಾಡೋಣ, ಎಲ್ಲರಿಗೂ LCM ತೆಗೆದು ಗೊತ್ತಿದೆ ಅಲ್ವಾ. ಸೊ LCM ಏನಾಗುತ್ತೆ, ಸೊ ಇಲ್ಲಿ ಏನಿಲ್ಲ ಅಂದರೆ 1 ಅಂತ ಇಟ್ಕೊಳ್ಳಿ, LCM ಏನಾಗುತ್ತೆ 4 ಆಗುತ್ತೆ. ಸೊ ಇಲ್ಲಿ 4 + 1 ಅಂತ ಬರ್ಕೋತೀವಿ ಇಂಟು 4. 4 + 1 5 ಡಿವೈಡೆಡ್ ಬೈ 4 ಇಂಟು 4. ಇಲ್ಲಿ 4 ಕ್ಯಾನ್ಸಲ್ ಮಾಡ್ಬೋದಾ. ಸೊ 5 ಉಳ್ಕೊಳ್ಳುತ್ತೆ. ಸೊ ಈ ಪ್ರಾಬ್ಲಮಿಗೆ ಆನ್ಸರ್ ಎಷ್ಟು, 5 ಅಂತ ಹೇಳಬಹುದು. ಸೊ ನೆಕ್ಸ್ಟ್ ಒನ್ ನೋಡೋಣ. ಇದನ್ನು ನೋಡಿ, ಇದು ತುಂಬ ಈಸಿ ಇದೆ, ನೋಡಿದ ತಕ್ಷಣ ಕಷ್ಟ ಅಂತ ಅನ್ಕೋಬೇಡಿ. ಜಸ್ಟ್ ಒಂದು ಫಾರ್ಮುಲಾ ಅಪ್ಲೈ ಮಾಡಿ ಅಷ್ಟೇ. ಎ ಇನ್ವರ್ಸ್ ಇಸ್ ಈಕ್ವಲ್ಸ್ ಟು 1/a ಅಲ್ವಾ. ಸೊ ಅದನ್ನು ಅಪ್ಲೈ ಮಾಡೋಣ. ಸೊ ಇಲ್ಲಿ ಅಪ್ಲೈ ಮಾಡಬೇಕಾದ್ರೆ ಏನು ಮಾಡೋಣ ಅಂತಂತಂದರೆ, ಸೊ ಇಲ್ಲಿ ಇನ್ವರ್ಸಲ್ಲಿ ಇದೆ ಅಲ್ವಾ, ಸೊ ನಾನು ರೆಸಿಪ್ರೋಕಲ್ ತೊಗೊಂಡ್ಬಿಡ್ತೀನಿ. ರೆಸಿಪ್ರೋಕಲ್ ತೊಗೊಂಡ್ರೆ ಏನಾಗುತ್ತೆ, ಇಲ್ಲಿ ನಮಗೆ ನೆಗೆಟಿವಲ್ಲಿ ಇರೋದು ಏನಾಗುತ್ತೆ, ಪಾಸಿಟಿವ್ ಕನ್ವರ್ಟ್ ಆಗುತ್ತೆ. ಸೊ ನಾನು ತಗೋತಿದ್ದೀನಿ ಈಗ ರೆಸಿಪ್ರೋಕಲ್ಲು 2/1 ಹೋಲ್ ಟು ದಿ ಪವರ್ 2. ಸೊ ನಾವು ಅದನ್ನು ನೆಕ್ಸ್ಟು ಮತ್ತೆ 3/1 ಹೋಲ್ ಟು ದಿ ಪವರ್ 2 ಪ್ಲಸ್ 4/1 ಹೋಲ್ ಟು ದಿ ಪವರ್ 2. ಸೊ ಇವಾಗ ನಮ್ಮ ಪ್ರಾಬ್ಲಮ್ ಈಸಿ ಆಯ್ತಲ್ವಾ, ಆರಾಮಾಗಿ ಮಾಡ್ಬೋದು ಇವಾಗ. ಸೊ 2² ಪ್ಲಸ್ 3² ಪ್ಲಸ್ 4² ಇಸ್ ಈಕ್ವಲ್ಸ್ ಟು 2² ಅಂದರೆ ಎಷ್ಟು, 4 ಪ್ಲಸ್ 3² ಅಂತಂದರೆ ಎಷ್ಟು, 9 ಪ್ಲಸ್ 4² ಅಂದರೆ ಎಷ್ಟು, 16. ಸೊ ಇದನ್ನು ಆ್ಯಡ್ ಮಾಡೋಣ. ಸೊ ಆ್ಯಡ್ ಮಾಡಿದಾಗ ನಮಗೆ ಎಷ್ಟು ಬರುತ್ತೆ ಆನ್ಸರು, 29 ಬಂತು.
ಸೊ ಇದಕ್ಕೆ ಈಸಿಯಾಗಿ ಆನ್ಸರನ್ನು ಫೈಂಡ್ ಔಟ್ ಮಾಡ್ಬೋದು. ಸೊ ಅದಕ್ಕೆ ಫಸ್ಟ್ ನಾವು ಎಕ್ಸ್ಪೋನೆಂಟ್ಸ್ ರೂಲ್ಸ್ ಕಲಿತ್ರೆ ಎರಡೇ ಸ್ಟೆಪ್ಪಲ್ಲಿ ಸಹ ಆನ್ಸರ್ಸನ್ನು ಸಿಗ್ತಾ ಹೋಗುತ್ತೆ. ಹಾಗೆಯೇ ಇಲ್ಲಿ ಒಂದಿದೆ ನೋಡಿ, ಇಲ್ಲೇನಿದೆ, ಬೇಸು ಸೇಮ್ ಇದೆ ಬಟ್ ಪವರ್ ಬೇರೆ ಇದೆ ಅಲ್ವಾ, ಅಲ್ದೇನೆ ಇದು ಡಿವಿಷನಲ್ ಇದೆ. ಸೊ ಎ ಟು ದಿ ಪವರ್ ಎಮ್ ಡಿವೈಡೆಡ್ ಬೈ ಎ ಟು ದಿ ಪವರ್ ಎನ್ ಇಸ್ ಈಕ್ವಲ್ಸ್ ಟು ಎ ಟು ದಿ ಪವರ್ ಎಮ್ ಪ್ಲಸ್ ಎಮ್ ಮೈನಸ್ ಎನ್ ಅಂತ ಬರ್ಕೊಡ್ತೀವಿ ಅಲ್ವಾ. ಸೊ ಹಾಗಾದರೆ ಬರ್ಕೊಳ್ಳೋಣ ಇಲ್ಲಿ, 5 ಟು ದಿ ಪವರ್ ಮೈನಸ್ 5 ಡಿವೈಡೆಡ್ ಬೈ 5 ಟು ದಿ ಪವರ್ ಮೈನಸ್ 3 ಇಸ್ ಈಕ್ವಲ್ಸ್ ಟು 5 ಟು ದಿ ಪವರ್ ಎಮ್ ಅಂದರೆ ಏನು, -5 ಮೈನಸ್ ಆಫ್ -3. ಸೊ ಇಲ್ಲಿ ಸೈನ್ ನೀವೇನಾದರೂ ಮಿಸ್ ಮಾಡ್ತು ಅಂತಂದರೆ ಆನ್ಸರ್ ತುಂಬ ವೇರಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದನ್ನು ಯಾವಾಗಲೂ ನೆನ್ಪಿಟ್ಕೊಳ್ಳಿ. 5 ಟು ದಿ ಪವರ್ -5 ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ, ಮೈನಸ್ ಇಂಟು ಮೈನಸ್ ಏನಾಗುತ್ತೆ, +3. ಸೊ -5 + 3 ಏನಾಗುತ್ತೆ, 5 ಟು ದಿ ಪವರ್ -2. ಸೊ 5 ಟು ದಿ ಪವರ್ -2ನ ನಾನು 1/5² ಅಂತ ಬರೀಲ್ಲ. ಯಾಕೆ ಅಂತಂದರೆ ನಮಗೆ ಇನ್ವರ್ಸ್ ಗೊತ್ತಿದೆ ಅಲ್ವಾ, ಎ ಇನ್ವರ್ಸ್ ಇಸ್ ಈಕ್ವಲ್ಸ್ ಟು 1/a ಅಂತ. ಸೊ ಸಿಂಪ್ಲಿಫೈ ಮಾಡೋಣ ಅಂತ. ಸೊ ಹಾಗಾದರೆ 5² ಈಸಿಯಾಗಿ ಬರಿಬೋದಲ್ವಾ. 5² ಅಂದರೆ ಎಷ್ಟು, 1/25. ಸೊ ಇಲ್ಲಿಗಾದರೂ ನಿಲ್ಲಿಸಿ ಆನ್ಸರ್, ಇಲ್ಲಿಗಾದರೂ ನಿಲ್ಲಿಸಿ. ಬೆಟರ್ ಚಿಕ್ಕದಾಗಿದ್ದರೆ ಫುಲ್ ಸಿಂಪ್ಲಿಫೈ ಮಾಡೋ ಅಂಥದ್ದು ಬೆಟರ್. ನೆಕ್ಸ್ಟ್ ಒನ್ ನೋಡೋಣ. 1/6 ಇಂಟು 3 ಟು ದಿ ಪವರ್ -2 ಇದೆ. ಸೊ ಇದಕ್ಕೆ ಮಾಮೂಲಿ ಗೊತ್ತಿರೋ ಫಾರ್ಮುಲಾ ಎ ಇನ್ವರ್ಸ್ ಇಸ್ ಈಕ್ವಲ್ಸ್ ಟು 1/a ಅಪ್ಲೈ ಮಾಡೋಣ. 1/6 ಇಂಟು, ನಾನು ಇದನ್ನು ರೆಸಿಪ್ರೋಕಲ್ ತೊಗೊಂಡ್ಬಿಡ್ತೀನಿ, 1/3 ಹೋಲ್ ಟು ದಿ ಪವರ್ 2 ಅಲ್ವಾ. ಸೊ 1/6 ಇಂಟು 1² ಡಿವೈಡೆಡ್ ಬೈ 3² ಆಯಿತು. ಸೊ 1² ಅಂದರೆ 1, 1/6 ಇಂಟು 1/9. ಸೊ ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ 1/54 ಬಂತು. ಸೊ ಇದು ನಮ್ಮ ಆನ್ಸರ್ ಆಗಿರುತ್ತೆ. ಸೊ ಈಸಿ ಎಲ್ಲ ಮಾಡೋದು. ಸೊ ನೆಕ್ಸ್ಟ್ ಒನ್ ನೋಡಿ. ಸೊ ಇದು ನಾವು ಯಾವಾಗ್ಲೂ ಇಲ್ಲಿ ನೋಡಿ, ಇಲ್ಲೇನಿದೆ, ಬೇಸು ಬೇರೆ ಇದೆ ಬಟ್ ಪವರ್ ಏನಿದೆ, ಪವರ್ ಸೇಮ್ ಇದೆ. ಸೊ ನಮಗೆ ಫಾರ್ಮುಲಾ ಗೊತ್ತಿದೆ, ಎ ಟು ದಿ ಪವರ್ ಎಮ್ ಇಂಟು ಬಿ ಟು ದಿ ಪವರ್ ಎಮ್ ಇಸ್ ಈಕ್ವಲ್ಸ್ ಟು ಎ ಇಂಟು ಬಿ ಹೋಲ್ ಟು ದಿ ಪವರ್ ಎಮ್. ಸೊ ನಮಗೆ ಈ ಫಾರ್ಮುಲಾ ಗೊತ್ತಿದೆ ಅಲ್ವಾ. ಸೊ ಇದನ್ನೇ ಅಪ್ಲೈ ಮಾಡೋಣ. ಬಟ್ ಇಲ್ಲಿ ನಮಗೇನು 3 ನಂಬರ್ ಇದೆ, ಬಟ್ ನಮಗಿಲ್ಲಿ ಏನಿದೆ, ಬರೀ a/b ಇದೆ ಫಾರ್ಮುಲಾದಲ್ಲಿ. ಸೊ ಹಾಗಾದರೆ ಇವೆರಡಕ್ಕೆ ಮಾತ್ರ ಮಾಡಿ ಆಮೇಲೆ ಮತ್ತೆ ಇದಕ್ಕೆ ಬಂದಿರೋ ಆನ್ಸರಿಂದ ಇದಕ್ಕೆ ಮಾಡಬೇಕು ಅನ್ನೋಂಥದ್ದು ತುಂಬ ದೊಡ್ಡ ಸ್ಟೆಪ್ ಆಯಿತು. ಸೊ ನಾವಿವಾಗ ಒಂದು ಸಿಂಪಲ್ ಆಗಿ ಏನು ಯೂಸ್ ಮಾಡ್ಬೋದು ಅಂದರೆ, ಬೇಸ್ ಏನಾದರೂ ಬೇರೆ ಇದ್ದು ಪವರ್ ಏನಾದರೂ ಸೇಮ್ ಇತ್ತು ಅಂತ ಇದ್ದಂತಹ ಪ್ರಾಬ್ಲಮಲ್ಲಿ ಮಾತ್ರ, ಆ ಥರ ಏನಾದರೂ ಕೇಸ್ ಪ್ರಾಬ್ಲಮ್ಸಲ್ಲಿ ಇದ್ದರೆ ಮಾತ್ರ ನಾವೇನು ಮಾಡಬಹುದು. ಸೊ 4, 3, 6ನ ಒಟ್ಟಿಗೆ ಬರ್ಕೊಂಡು ಹೋಲ್ ಪವರನ್ನು ಹಾಕೋಣ. ಈ ಮೂರರಲ್ಲೂ ನಾನು ಏನು ಮಾಡಿದ್ದೀನಿ, ಪವರ್ನ ಔಟ್ಸೈಡ್ ತೆಗೆದುಬಿಟ್ಟಿದ್ದೀನಿ. ಸೊ ಇದನ್ನು ಮಾಡಿದ್ರೆ ಫೈನಲ್ ಆನ್ಸರ್ ಎಷ್ಟು ಬರುತ್ತೆ, 72 ಹೋಲ್ ಟು ದಿ ಪವರ್ 5. ಇಲ್ಲಿ ನೋಡಿ, 72 ಹೋಲ್ ಟು ದಿ ಪವರ್ 5 ಇದೆಯಲ್ಲ, ಇದು ಒಂದು ಬಿಗ್ ನಂಬರ್. ಸೊ ನಾವು ಇದನ್ನ ಸಿಂಪ್ಲಿಫೈ ಮಾಡಬೇಕು ಅಂತಂದರೆ 72 ಇಂಟು 72 ಅಂತ 5 ಟೈಮ್ಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕಾಗುತ್ತೆ. ಸೊ ಅದು ತುಂಬ ಲೆಂತಿ ಆಯಿತು ಅಲ್ವಾ. ಸೊ ನಾವು ಮಾಡೋದು ಬೇಡ. ಸೊ ನಾವು ಇಷ್ಟಕ್ಕೆ ನಿಲ್ಲಿಸೋಣ, ಆನ್ಸರ್ ಅಷ್ಟೇ. ಸೊ ನೆಕ್ಸ್ಟ್ ಒನ್ ನೋಡೋಣ. ಇಲ್ಲಿ ನೋಡಿ, ಸಿಂಪ್ಲಿಫೈ ಅಂತ ಕೊಟ್ಟು ಈ ಥರ ಕೊಟ್ಟಿದ್ದಾರೆ. ಸೊ ಈ ಥರ ಕೊಟ್ಟ ತಕ್ಷಣ ಹೆದರ್ಕೊಳ್ಳೋಕೆ ಹೋಗ್ಬೇಡಿ, ಇದು ತುಂಬ ಸಿಂಪಲಾಗಿ ಮಾಡ್ಬೋದು. ಜಸ್ಟ್ ಎ ಇನ್ವರ್ಸ್ ಫಾರ್ಮುಲಾ ಇಟ್ಕೊಂಡ್ರೆ ಸಾಕು ನಿಮಗೆ. ಸೊ ಎ ಇನ್ವರ್ಸ್ ಫಾರ್ಮುಲಾ ಇಟ್ಕೊಂಡ್ರೆ ಹೇಗೆ ಬರಿಬಹುದು, ನಾನು ಇದನ್ನು 1/3ನ ನಾನು ಹೇಗೆ ಬರಿತೀನಿ, 3 ಡಿವೈಡೆಡ್ ಬೈ 1 ಹೋಲ್ ಸ್ಕ್ವೇರ್ ಅಂತ ಬರಿಬೋದಲ್ವಾ. ಇದನ್ನು 2/1 ಹೋಲ್ ಕ್ಯೂಬ್ ಅಂತ ಬರಿತೀನಿ. ಹಾಗೆಯೇ ಡಿವೈಡೆಡ್ ಬೈ 4/1 ಹೋಲ್ ಕ್ಯೂಬ್ ಅಂತ ಬರಿಬೋದು, ಹೋಲ್ ಸ್ಕ್ವೇರ್ ಅಂತ ಬರಿಬೋದಲ್ವಾ. ಸೊ ಹಾಗಾದರೆ ಇದನ್ನು ನಾನು 3² -
2 ಕ್ಯೂಬ್ ಡಿವೈಡೆಡ್ ಬೈ 4 ಸ್ಕ್ವೇರ್ ಅಂತ ಬರ್ಕೊಳ್ಳ. ಯಾಕೆ ಅಂದರೆ 1 ಸ್ಕ್ವೇರ್ ಅಂದರೆ 1, 1 ಕ್ಯೂಬ್ ಅಂದ್ರೂ 1, ಸೊ 1 ಸ್ಕ್ವೇರ್ ಅಂದ್ರೂ 1. ಸೊ ನಾನು ಡೈರೆಕ್ಟಾಗಿ ಸಿಂಪ್ಲಿಫೈ ಮಾಡಿ ಒಂದು ಸ್ಟೆಪ್ ತೆಗೆದು ಬರೆದಿದ್ದೀನಿ. ಸೊ ಇದರಲ್ಲಿ ಏನಾದರೂ ಡೌಟ್ ಇದೆಯಾ? ಸೊ ನೆಕ್ಸ್ಟ್ ಹೋಗೋಣ. ಸೊ 3 ಸ್ಕ್ವೇರ್ ಅಂತಂದರೆ ಎಷ್ಟು? 9. 2 ಕ್ಯೂಬ್ ಅಂದರೆ ಎಷ್ಟು? 8. 4 ಸ್ಕ್ವೇರ್ ಅಂದರೆ ಎಷ್ಟು? 16. ಸೊ 9ಅಲ್ಲಿ 8 ಹೋದರೆ ಎಷ್ಟು? 1 ಡಿವೈಡೆಡ್ ಬೈ 16. ಸೊ ಇದು ನಮ್ಮ ಆನ್ಸರ್ ಆಗಿರುತ್ತೆ. ನೋಡಿ 4 ಸ್ಟೆಪ್ಪಲ್ಲಿ ಆನ್ಸರ್ ಬಂತಲ್ವಾ ಫಸ್ಟ್. ಬಟ್ ಕ್ವಶನ್ ನೋಡಿ ಹೇಗಿದೆ, ತುಂಬ ಡಿಫಿಕಲ್ಟಿ ಅಂತ ಅನ್ಸುತ್ತೆ, ಬಟ್ ಇಟ್ ವಾಸ್ ಟೂ ಈಸಿ. ಸೊ ಇಲ್ಲಿ ನೋಡಿ, ಸೊ ಈ ಥರ ಪ್ರಾಬ್ಲಮ್ಸ್ಗಳನ್ನ ಕೊಟ್ಟಾಗ ನಾವೇನು ಮಾಡಬೇಕು ಅಂತಂದರೆ ಡೈರೆಕ್ಟಾಗಿ ಮಾಡೋದ್ರ ಬದಲು ಇಲ್ಲಿ ಪವರ್ ಆಫ್ ಪವರ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲೆಲ್ಲ ಪವರ್ಸ್ಗಳಿದೆ. ಸೊ ಇಲ್ಲಿ ಏನು ಇಲ್ಲೊಂದು ಪವರ್ ಇದೆ. ಸೊ ಫಸ್ಟ್ ನಾವೇನು ಮಾಡಬೇಕು, ಈ ಒಂದು ಪವರ್ ಏನಿದೆ ಅಲ್ವಾ, ಸೊ ಈ ಒಂದು ಪವರ್ನ ಎಲ್ಲ ಟರ್ಮ್ಗೂ ಮಲ್ಟಿಪ್ಲೈ ಮಾಡಬೇಕು. ಬಟ್ ತುಂಬ ಜನ ಏನು ಮಾಡ್ತೀರಾ, ಇಲ್ಲಿ ಕಾನ್ಸ್ಟೆಂಟ್ಸ್ ಇದೆ ಮ್ಯಾಮ್, ಅಲ್ಲಿ ಕಾನ್ಸ್ಟೆಂಟ್ಸ್ ಇರೋದ್ರಿಂದ ನಾವು ಪವರ್ ಅಪ್ಲೈ ಮಾಡಲ್ಲ ಅಂತ ಹೇಳ್ತೀರಾ. ಬಟ್ ಆ ಥರ ಮಾಡದೆ ಹೋದರೆ ಪ್ರಾಬ್ಲಮ್ ಸ್ಟ್ರಾಂಗ್ ಆಗುತ್ತೆ. ಸೊ ಈ ಕಾನ್ಸ್ಟೆಂಟ್ಸ್ಗೂ ಸಹ ನಾವು ಪವರನ್ನು ಅಪ್ಲೈ ಮಾಡಬೇಕು. ಸೊ ಮಾಡೋಣ. 2 ಟು ದಿ ಪವರ್ 5 x ಟು ದಿ ಪವರ್. ಸೊ ಪವರ್ ಆಫ್ ಪವರ್ ಫಾರ್ಮುಲಾ ಗೊತ್ತಿದೆ ಅಲ್ವಾ, a ಟು ದಿ ಪವರ್ m ಹೋಲ್ ಟು ದಿ ಪವರ್ n ಇಸ್ ಈಕ್ವಲ್ಸ್ ಟು a ಟು ದಿ ಪವರ್ m ಇಂಟು n. ಸೊ ಮಾಡೋಣ ಇದನ್ನ. x ಟು 5 8 2 10 ಆಯಿತು ಹಾಗಾದರೆ. ಸೊ y ಟು ದಿ ಪವರ್, ಸೊ 5 4 20 ಅಲ್ವಾ. ನೆಕ್ಸ್ಟ್ 2 ಸ್ಕ್ವೇರ್ x ಟು ದಿ ಪವರ್ 6 y ಟು ದಿ ಪವರ್ 6 2 12. ಸೊ ಇಲ್ಲಿ ನೋಡಿ ಇವಾಗ ಏನು ಮಾಡ್ಬೋದು ಅಂತಂದರೆ ಇಲ್ಲಿ 2 ಏನಿದೆ ಕಾನ್ಸ್ಟೆಂಟ್ಸ್ಗಳು ಅದನ್ನು ನಾನು ಸಪ್ರೇಟಾಗಿ ಬರ್ಕೊತೀನಿ ಫಸ್ಟ್. ನೆಕ್ಸ್ಟ್ ಏನು ಮಾಡ್ತೀನಿ, ಇಲ್ಲಿ ಎಕ್ಸ್ ವೇರಿಯೇಬಲ್ಸ್ ಇದೆ ಅಲ್ವಾ, ಸೊ ಇದನ್ನೆಲ್ಲ ಒಂದು ಕಡೆ ಬರ್ಕೊತೀನಿ ಕ್ಯಾಲ್ಕುಲೇಷನ್ ಈಸಿ ಆಗಲಿ ಅಂತ. ಯಾಕೆಂದರೆ ಎಲ್ಲವೂ ಮಲ್ಟಿಪ್ಲಿಕೇಶನಲ್ಲಿ ಇರೋದ್ರಿಂದ ಸೊ ನಾವು ಈಸಿಯಾಗಿ ಬರ್ಕೋಬೋದು ಆ ಥರ. ನೆಕ್ಸ್ಟ್ ಇಲ್ಲಿ ನೋಡಿ ವೈ ಏನಿದೆ, ವೈ ವೇರಿಯೇಬಲ್ಸ್ ಎಲ್ಲ ಅದನ್ನೆಲ್ಲ ಒಂದು ಕಡೆ ಬರ್ಕೊತೀನಿ, ನಮಗೆ ಕ್ಯಾಲ್ಕುಲೇಷನ್ ಈಸಿ ಆಗಲಿ ಅಂತ ಅಷ್ಟೆ. ಸೊ ಇವಾಗ ಮಾಡೋಣ. ಸೊ ಇದನ್ನ a ಟು ದಿ ಪವರ್ m ಇಂಟು a ಟು ದಿ ಪವರ್ n ಇಸ್ ಈಕ್ವಲ್ಸ್ ಟು a ಟು ದಿ ಪವರ್ m ಪ್ಲಸ್ ಫಾರ್ಮಲ್ಲಿ ಇದೆ ಅಲ್ವಾ. ಸೊ 2 ಟು ದಿ ಪವರ್ 5 ಪ್ಲಸ್ 2 ಅಂತಂದರೆ ಎಷ್ಟು? 7. ಡೈರೆಕ್ಟಾಗಿ ಬರಿತೀನಿ ನಾನು. ಹಾಗಾದರೆ ಇದನ್ನು x ಟು ದಿ ಪವರ್ 16. ಹಾಗೆಯೇ y ಟು ದಿ ಪವರ್ ಆ್ಯಡ್ ಮಾಡಿದ್ರೆ ಏನಾಗುತ್ತೆ? 32 ಆಗುತ್ತೆ. ಸೊ ಎಷ್ಟು ಸಿಂಪಲ್ ಅಲ್ವಾ ಇದು, ನೋಡೋಕ್ಕೆ ದೊಡ್ಡದು ಪ್ರಾಬ್ಲಮ್ ಅನಿಸುತ್ತೆ, ಬಟ್ 3 ಸ್ಟೆಪ್ಪಲ್ಲಿ ಆನ್ಸರ್ ಬಂತಲ್ವಾ. ಸೊ ನೆಕ್ಸ್ಟ್ ಒನ್. ಸೊ ಇದನ್ನ ಹೇಗೆ ಮಾಡೋದು? ಫಸ್ಟ್ ನಾವೇನು ಮಾಡಬೇಕು ಅಂತಂದರೆ ಕಾನ್ಸ್ಟೆಂಟ್ಸ್ನೆಲ್ಲ ಅದನ್ನು ಸಹ ಒಂದು ಕಡೆ ಫಸ್ಟ್ ಬರ್ಕೊಂಡ್ಬಿಡ್ತೀನಿ. ಇಲ್ಲಿ ನೋಡಿ, ಇಲ್ಲಿ a ಟು ದಿ ಪವರ್ 8 ಇದೆ ಅಲ್ವಾ, ಸೊ ನಾನು ಅದನ್ನು a ಟು ದಿ ಪವರ್ m ಇಂಟು a ಟು ದಿ ಪವರ್ n ಇಸ್ ಈಕ್ವಲ್ಸ್ ಟು a ಟು ದಿ ಪವರ್ a ಟು ದಿ ಪವರ್ m ಇಂಟು a ಟು ದಿ ಪವರ್ n ಇಸ್ ಈಕ್ವಲ್ಸ್ ಟು a ಟು ದಿ ಪವರ್ m ಪ್ಲಸ್ n ಫಾರ್ಮಲ್ಲಿ ನಾನು ಅದನ್ನು ಸ್ಪ್ಲಿಟ್ ಮಾಡಿ ಬರ್ಕೋತೀನಿ. ಹೇಗೆ ಅಂದರೆ a ಟು ದಿ ಪವರ್ 6 ಇಂಟು a ಟು ದಿ ಪವರ್ 2 ಇಸ್ ಈಕ್ವಲ್ಸ್ ಟು a ಟು ದಿ ಪವರ್ 6 ಪ್ಲಸ್ 2 ಅಂತಂದರೆ a ಟು ದಿ ಪವರ್ 8 ಆಯ್ತಲ್ವಾ. ಸೊ ಇಲ್ಲಿ a ಟು ದಿ ಪವರ್ 8 ಇದೆ ಅಲ್ವಾ, ಸೊ ನಾನು ಅದನ್ನು ಹೀಗೆ ಬರ್ಕೋತೀನಿ ಸಿಂಪ್ಲಿಫೈ ಮಾಡಿ. a ಟು ದಿ ಪವರ್ 6 ಇಂಟು a ಟು ದಿ ಪವರ್ 2. ನಾನು ಯಾಕೆ ಹೀಗೆ ಬರ್ಕೊಂಡೆ, ಇಲ್ಲಿ ನೋಡಿ, ಇಲ್ಲಿ a ಸ್ಕ್ವೇರ್ ಇದೆ ಅಲ್ವಾ, ಸೊ ನಾನು ಅದನ್ನು ಈಸಿಯಾಗಿ a ಸ್ಕ್ವೇರ್ನ ಕ್ಯಾನ್ಸಲ್ ಮಾಡ್ಬೋದಲ್ವಾ. ಸೊ ಕ್ಯಾನ್ಸಲ್ ಮಾಡೋಕ್ಕಾಗುತ್ತೆ ಅನ್ನೋಂಥದ್ದು ಏನಾದರೂ ಇದ್ದರೆ ಸೊ ಅದನ್ನು ಫಸ್ಟು ಸಿಂಪ್ಲಿಫೈ ಮಾಡಿ ಬರ್ಕೊಂಡು ಆಮೇಲೆ ಮಾಡೋಣ. ಸೊ ಇಲ್ಲಿ ನೋಡಿ, ಇಲ್ಲಿ b ಟು ದಿ ಪವರ್ 5 ಇದೆ ಅಲ್ವಾ, ಸೇಮ್ ಇದೇ ಥರ ಬರ್ಕೊಳ್ಳ. b ಟು ದಿ ಪವರ್ 3 ಇಂಟು b ಟು ದಿ ಪವರ್ 2 ಬರ್ಕೋಬೋದಲ್ವಾ. ನೆಕ್ಸ್ಟ್ c ಸ್ಕ್ವೇರ್ ಇದೆ ಅಲ್ವಾ, c ಇಂಟು c ಅಂತ ಬರೀಲ್ಲ. ನೆಕ್ಸ್ಟ್ ಇಲ್ಲಿ ಒಂದು c ಬರೀತೀನಿ. ಇಲ್ಲಿ ನೋಡಿ, a ಸ್ಕ್ವೇರ್ ಕ್ಯಾನ್ಸಲ್ ಮಾಡ್ಬೋದಾ, ಬಿ ಕ್ಯೂಬ್ ಕ್ಯಾನ್ಸಲ್ ಮಾಡ್ಬೋದಾ, ಸಿ ಮತ್ತು ಸಿ ಕ್ಯಾನ್ಸಲ್ ಮಾಡಲಾ. ಹಾಗೆಯೇ ಇಲ್ಲಿ ನೋಡಿ, ಇದನ್ನು ಡಿವಿಷನ್ ಆಗುತ್ತೆ. ಕಾನ್ಸ್ಟೆಂಟ್ಸ್ ಏನೇನಿದೆ ಅದು 7 2s 7 5s.
ಹಾಗಾದ್ರೆ ಏನೇನೆಲ್ಲ ಉಳ್ಕೊಳ್ತು? 2 ಡಿವೈಡೆಡ್ ಬೈ 5 ಉಳ್ಕೊಳ್ತು. ಸೊ ಇಲ್ಲಿ ಮೇಲೆ ಏನೆಲ್ಲ ಉಳ್ಕೊಂಡಿದೆ? a ಟು ದಿ ಪವರ್ 6 ಉಳ್ಕೊಂಡಿದೆ, ಹಾಗೇನೆ b ಸ್ಕ್ವೇರ್, ಹಾಗೇನೆ c. ಸೊ ಇದು ನಮ್ಮ ಆನ್ಸರ್ ಆಗಿರುತ್ತೆ ಅಲ್ವಾ? ಸೊ ನೆಕ್ಸ್ಟ್ ಒನ್ ನೋಡಿ, ಇಲ್ಲೇನಿದೆ? 5 ಸ್ಕ್ವೇರ್ ಹೋಲ್ ಟು ದಿ ಪವರ್ ಕ್ಯೂಬ್ ಇಂಟು 5 ಟು ದಿ ಪವರ್ 4 ಇದೆ. ಸೊ ಇದನ್ನ ಹೇಗೆ ಮಾಡೋದು? ಫಸ್ಟ್ ನೀವು ಇಲ್ಲಿ ಬ್ರಾಕೆಟ್ ಏನು ಕೊಟ್ಟಿದ್ದಾರಲ್ವಾ, ಫಸ್ಟ್ ಅದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳಿ, ಆಮೇಲೆ ಇದನ್ನ ಬೇರೆದಕ್ಕೆ ಅಪ್ಲೈ ಮಾಡ್ತಾ ಹೋಗೋಣ. ಸೊ ಇದು ಪವರ್ ಆಫ್ ಎ ಪವರ್, a ಟು ದಿ ಪವರ್ m ಹೋಲ್ ಟು ದಿ ಪವರ್ n ಇಸ್ ಈಕ್ವಲ್ಸ್ ಟು a ಟು ದಿ ಪವರ್ m ಇಂಟು n ಅಲ್ವಾ? ಸೊ ಮಾಡೋಣ ಈಗ. 5 ಟು ದಿ ಪವರ್ 2 ಇಂಟು 3 ಅಂತಂದರೆ 6 ಅಲ್ವಾ? ಸೊ ನಾನು 6ನ ಡೈರೆಕ್ಟಾಗಿ ಬರೀಲ್ಲ, 6 ಇಂಟು 5 ಟು ದಿ ಪವರ್ 4 ಡಿವೈಡೆಡ್ ಬೈ 5 ಟು ದಿ ಪವರ್ 7. ಸೊ ಹಾಗಾದರೆ ಇದು a ಟು ದಿ ಪವರ್ m ಇಂಟು a ಟು ದಿ ಪವರ್ n ಫಾರ್ಮಲ್ಲಿ ಇದೆಯಾ? ಸೊ ಹಾಗಾದರೆ ನಾನು ಇಲ್ಲಿ ಬರೀಲ್ಲ, 5 ಟು ದಿ ಪವರ್ 6 ಪ್ಲಸ್ 4 ಅಂತಂದರೆ ಎಷ್ಟು? 10 ಡೈರೆಕ್ಟಾಗಿ ಬರಿತೀನಿ, ಡಿವೈಡೆಡ್ ಬೈ 5 ಟು ದಿ ಪವರ್ 7. ಹಾಗೆಯೇ ಇದನ್ನು ನೆಕ್ಸ್ಟ್ ಹೇಗೆ ಸಿಂಪ್ಲಿಫೈ ಮಾಡೋದು? ಫಾರ್ಮುಲಾ ಗೊತ್ತಿದೆ ನಮಗೆ, a ಟು ದಿ ಪವರ್ m ಡಿವೈಡೆಡ್ ಬೈ a ಟು ದಿ ಪವರ್ n ಇಸ್ ಈಕ್ವಲ್ಸ್ ಟು a ಟು ದಿ ಪವರ್ m ಮೈನಸ್ n ಅಂತ ಅಪ್ಲೈ ಮಾಡೋಣ. 5 ಟು ದಿ ಪವರ್ 10 ಮೈನಸ್ 7 ಅಂತಂದರೆ ಎಷ್ಟು? 3 ಆಯಿತು ಅಲ್ವಾ? ಸೊ ಇದನ್ನು 5 ಕ್ಯೂಬ್ನ ಹೇಗೆ ಬರಿಬಹುದು ನಾವು? 125 ಅಂತನಾದರೂ ಬರಿಬೋದು. ಸೊ ಇದು ಒಂದು ಮೆಥಡು, ಅಥವಾ ಇನ್ನೂ ಒಂದು ಮೆಥಡ್ ಇದೆ ಇದನ್ನು ಸಾಲ್ವ್ ಮಾಡಲಿಕ್ಕೆ. ಸೊ ಹೀಗಿತ್ತಲ್ವಾ? ಇಲ್ಲ, ನಾನು ಎಕ್ಸ್ಪೋನೆನ್ಸ್ ಅಪ್ಲೈ ಮಾಡಬೇಕಾದ್ರೆ ನನಗೆ ಪಾಸಿಟಿವ್ ತೊಗೋಬೇಕು ನೆಗೆಟಿವ್ ತೊಗೋಬೇಕು ಕನ್ಫ್ಯೂಷನ್ ಆಯಿತು. ಅವಾಗ ಹೇಗೆ ಮಾಡೋದು? ಲಾಸ್ಟ್ ಪ್ರಾಬ್ಲಮ್ ಮಾಡಿದ್ವಲ್ವಾ, ಸ್ಪ್ಲಿಟ್ ಮಾಡಿ ಹಾಗೆಯೇ ಮಾಡೋಣ. 5 ಟು ದಿ ಪವರ್ 7 ಇಂಟು 5 ಟು ದಿ ಪವರ್ 3 ಅಂತ ಬರ್ಕೊಂಡ್ರೆ 5 ಟು ದಿ ಪವರ್ 10 ಅಲ್ವಾ? ಹಾಗೆಯೇ 5 ಟು ದಿ ಪವರ್ 7 ಇಲ್ಲಿ ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ 5 ಟು ದಿ ಪವರ್ 3ನೇ ಬರುತ್ತೆ, ಹಾಗೆ ಇದನ್ನು ಸಹ 125ನೇ ಬರುತ್ತೆ. ಸೊ ಮ್ಯಾಥ್ಸಲ್ಲಿ ನಾವು ಯಾವುದೇ ಮೆಥಡ್ ಸಹ ಯೂಸ್ ಮಾಡಬಹುದು, ತುಂಬ ಮೆಥಡ್ಸ್ಗಳಿದೆ, ಒಂದೇ ಮೆಥಡ್ ಅಂತೆಲ್ಲ. ಬಟ್ ಆನ್ಸರ್ ಏನಾಗುತ್ತೆ? ಯಾವಾಗ್ಲೂ ಒಂದೇ ಬರುತ್ತೆ. ಸೊ ಅದು ಯಾವಾಗ್ಲೂ ನಿಮಗೆ ನೆನಪಲ್ಲಿರಲಿ, ಯಾವ ಮೆಥಡ್ ಯೂಸ್ ಮಾಡಿದ್ರು ಆನ್ಸರು ಒಂದೇ ಬರುತ್ತೆ. ಸೊ ನೆಕ್ಸ್ಟ್ ಒನ್ ನೋಡೋಣ. ಸೊ ಇದು ನೋಡ್ತಾ ಇದ್ರೇ ಪ್ರಾಬ್ಲಮ್ ಏನಪ್ಪ ಇದು ಹೀಗಿದೆ ಅಂತ ಅನ್ಕೋಬೇಡಿ. ಸೊ ಇದು ತುಂಬ ಸಿಂಪಲ್ ಆಗಿ ಮಾಡ್ಬೋದು. ಹೇಗೆ ಅಂತಂದರೆ, ಫಸ್ಟ್ ಏನು ಮಾಡಿ ಅಂದರೆ, ಇಲ್ಲಿ ಕಾನ್ಸ್ಟೆಂಟ್ಸ್ ಇದೆ ಅಲ್ವಾ? ಸೊ ಕಾನ್ಸ್ಟೆಂಟ್ನ ನಾನು ಏನು ಮಾಡ್ತೀನಿ, ಒಂದು ಕಡೆಗೆ ಬರ್ಕೊಳ್ತಾ ಹೋಗ್ಬಿಡ್ತೀನಿ. ಫಸ್ಟ್ 5/4 ಇಂಟು 8/2. ಸೊ ಇದನ್ನು ನಾನು ಸ್ಪ್ಲಿಟ್ ಮಾಡಿ ಬರ್ಕೊಂಡಿದ್ದೀನಿ. ಹಾಗೆಯೇ ನೆಕ್ಸ್ಟ್ ಏನಿದೆ, ನನಗೆ ಎ ಕೋಎಫಿಷಿಯೆಂಟ್ಸ್ಗಳು ಏನೇನಿದೆ? ಸೊ ಇಲ್ಲೇನಿದೆ ಎ ವೇರಿಯೇಬಲ್ಸು, ಅದನ್ನೆಲ್ಲ ಫಸ್ಟ್ ಬರ್ಕೋತೀನಿ. ವೇರಿಯೇಬಲ್ ಎ ಕ್ಯೂಬ್ ಇದೆ. ಸೊ ಇಲ್ಲೆಲ್ಲೂ ನೆಕ್ಸ್ಟ್ ಎ ಇಲ್ಲ, ಇಲ್ಲಿ 1 ಎ ಇದೆ, ಇಲ್ಲಿ 1 ಎ ಇದೆ. ಸೊ ನಾನು ಡೈರೆಕ್ಟಾಗಿ ಎ ಸ್ಕ್ವೇರ್ ಅಂತ ಬರ್ಕೊಳ್ಳ. ಹಾಗೇನೆ ಇಲ್ಲಿ ನೋಡಿ, ಬಿ ಟು ದಿ ಪವರ್ 5 ಇದೆ, ಬರ್ಕೋತೀನಿ. ಡಿವಿಷನಲ್ಲಿ ಎಲ್ಲಾದರೂ ಬಿ ಇದೆಯಾ? ಇಲ್ಲ. ನೆಕ್ಸ್ಟ್ ನೋಡಿ, ಇಲ್ಲಿ ಸಿ ಇದೆಯಾ? ಸಿ ಸ್ಕ್ವೇರ್ ಇದೆ. ನೆಕ್ಸ್ಟ್ ಎಲ್ಲಾದ್ರೂ ಸಿ ಇದೆಯಾ? ಹಾಂ, ಇಲ್ಲಿದೆ, ಸಿ ಟು ದಿ ಪವರ್ 5 ಇದೆ. ಸೊ ಇಲ್ಲಿ ಎಕ್ಸ್ ಇದೆ, ಎಕ್ಸ್ ಸ್ಕ್ವೇರ್ ಇದೆ. ಸೊ ಇಲ್ಲೇನಿದೆ? ಎಕ್ಸ್ ಕ್ಯೂಬ್ ಇದೆ. ನೆಕ್ಸ್ಟ್ ವೈ ಟರ್ಮ್ಸ್ನಲ್ಸ್ ಇದೆಯಾ? ಇಲ್ಲೊಂದಿದೆ ವೈ. ಸೊ 1 ಮೇಲ್ಗಡೆ ಏನೂ ಇಲ್ಲ ಅಂದರೆ 1 ಅಂತ ಬರಿಬಹುದು ಅಲ್ವಾ? ಸೊ ಇಷ್ಟು ಬರ್ಕೊಂಡೆ. ಸೊ ಈಗ ಹೇಗೆ ಸಿಂಪ್ಲಿಫೈ ಮಾಡೋದು? ಸಿಂಪ್ಲಿಫೈ ಮಾಡೋದು ನಿಮಗೆ ಗೊತ್ತೇ ಇದೆ. ಫಸ್ಟ್ ನಾವಿಲ್ಲೇ ಕ್ಯಾನ್ಸಲ್ ಮಾಡಿಬಿಡೋಣ. 2 1s 2 4s 8. ಸೊ 4 ಕ್ಯಾನ್ ಕ್ಯಾನ್ಸಲ್. ಸೊ 5 ಇಂಟು, ಸೊ ಎ ಕ್ಯೂಬನ್ನ ನಾನು ಏನು ಮಾಡ್ತೀನಿ? ಎ ಸ್ಕ್ವೇರ್ ಇಂಟು ಎ ಅಂತ ಬರ್ಕೋತೀನಿ. ಬಿಕಾಸ್ ನಮಗೆ ಗೊತ್ತಿದೆ ಎ ಟು ದಿ ಪವರ್ ಎಮ್ ಇಂಟು ಎ ಟು ದಿ ಪವರ್ ಎನ್ ಅಂದರೆ ಎ ಟು ದಿ ಪವರ್ ಎಮ್ ಪ್ಲಸ್ ಎನ್ ಅಂತ. ಸೊ ಅದನ್ನು ಅಪ್ಲೈ ಮಾಡಿದ್ದೀನಿ. ನೆಕ್ಸ್ಟ್ ಬಿ ಟು ದಿ ಪವರ್ 5. ನೆಕ್ಸ್ಟ್ ಸಿ ಸ್ಕ್ವೇರ್. ಸೊ ನಾನು ಸಿ ಟು ದಿ ಪವರ್ 5ನ ಸಿ ಟು ದಿ ಪವರ್ 3 ಇಂಟು ಸಿ ಟು ದಿ ಪವರ್ 2 ಅಂತ ಬರೀಬೋದಲ್ವಾ? ನೆಕ್ಸ್ಟ್ ಇದನ್ನು ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಅಂತ ಬರಿಬೋದು. ಹಾಗೆಯೇ ಇದು 1/1. ಇದರಲ್ಲಿ ಏನಾದರೂ ಡೌಟ್ಸ್ ಇದೆಯಾ? ಸೊ ನೆಕ್ಸ್ಟ್ ಇಲ್ಲಿ ಕ್ಯಾನ್ಸಲ್ ಮಾಡ್ಬೋದು ನಾವು.
ಸಿ ಸ್ಕ್ವೇರು ಕ್ಯಾನ್ಸಲ್ ಮಾಡ್ಬೋದು, ಎಕ್ಸ್ ಸ್ಕ್ವೇರು ಕ್ಯಾನ್ಸಲ್ ಮಾಡ್ಬೋದು ಅಲ್ವಾ. ಸೊ ಈಗ ಏನೇನೆಲ್ಲ ಉಳೀತು, 5a b to the power 5, ದೆನ್ ಕೆಳಗಡೆ ಸಿ ಕ್ಯೂಬ್ ಇದೆ, ಹಾಗೆಯೇ ಇಲ್ಲಿ ಎಕ್ಸ್ ಇದೆ, ದೆನ್ ಇಲ್ಲಿ ಪೈ ಇದೆ. ಬರಿಬೋದಲ್ವಾ ಹೀಗೆ ನಾವು? ಹೌದು, ಇಷ್ಟು ಈಸಿಯಾಗಿ ಮಾಡ್ಬೋದು. ಓಕೆ, ನೆಕ್ಸ್ಟ್ ನೋಡೋಣ. ಸೊ ಇದನ್ನ ನೋಡಿದ ತಕ್ಷಣ ಈಸಿ ಇರ್ಬೋದು ಅನ್ಸುತ್ತೆ, ಬಟ್ ಸ್ವಲ್ಪ ತಲೆ ಓಡಿಸ್ಬೇಕಾಗುತ್ತೆ. ನಮಗೇನು ಅಂತಂದ್ರೆ ಈ ಥರ ಪ್ರಾಬ್ಲಮ್ಸ್ ಎಲ್ಲ ಕೊಟ್ಟಾಗ ಬೇಸ್ನ ನಾವು ಮೊದಲು ಸೇಮ್ ಮಾಡ್ಕೊಳಕ್ ನೋಡ್ಬೇಕು. ಬಟ್ ಇಲ್ಲಿ ಬೇಸ್ ಸೇಮ್ ಇದೆಯಾ? ಇಲ್ಲ. ಸೊ ಅದಕ್ಕೆ ನಾವು ಬೇಸ್ ಸೇಮ್ ಮಾಡ್ಕೊಳ್ಳೋಣ. ನಮಗೆ ಈಸಿಯಾಗಿ ಬೇಸ್ ಯಾವ್ದು ಮಾಡ್ಬೋದು ಅಂತಂದರೆ 2 ಅನ್ನುವಂಥದ್ದು 4ಇಂದನೂ ಕಂಪ್ಲೀಟಾಗಿ ಡಿವೈಡ್ ಆಗುತ್ತೆ, 8ಇಂದನೂ ಆಗುತ್ತೆ. ಸೊ ಅಲ್ವಾ, ಅಂದರೆ 4 ಮತ್ತು 8 2ಇಂದ ಕಂಪ್ಲೀಟಾಗಿ ಡಿವೈಡ್ ಆಗುತ್ತೆ. ಸೊ ಹಾಗಾದರೆ ನಾವು 2ನ 2 to the power 1 ಅಂತ ಬರೀಬೋದಾ? 2 into 2 ಅಂತಂದರೆ 4. ಸೊ ನಾನು ಇದನ್ನು 2 to the power 2 ಅಂತ ಬರೀಲ್ಲ. ಸೊ 2 into 2 into 2 8. ಸೊ ನಾನು ಇದನ್ನು 2 ಕ್ಯೂಬ್ ಅಂತ ಬರೀಲ್ಲ. ಇಲ್ಲಿ 4 ಮತ್ತು 8 ಜಾಗದಲ್ಲಿ ಏನೇನಿದೆ, ಸೊ ಅಲ್ಲಿಗೆ ನಾವು ಏನು ಮಾಡೋಣ, 2ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಸೊ 4 ಇರೋ ಜಾಗಕ್ಕೆಲ್ಲ 2 ಸ್ಕ್ವೇರು, 8 ಇರೋ ಜಾಗಕ್ಕೆಲ್ಲ 2 ಕ್ಯೂಬ್ನ ಅಪ್ಲೈ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಒನ್ 2 ಕ್ಯೂಬ್ ಹಾಗೆ ಇದೆ, ಹಾಗೆ ಬರ್ಕೋತೀನಿ. ಸೊ 4 ಜಾಗದಲ್ಲಿ ಏನು ಮಾಡ್ಬೇಕು ನಾವು, 2 ಸ್ಕ್ವೇರನ್ನು ಬರ್ಕೋಬೇಕು. ಅದಕ್ಕೆ ಹೋಲ್ ಪವರ್ 4 ಹಾಕಬೇಕು. ಯಾಕೆ ಅಂದರೆ 4 ಅಂತಂದ್ರೇ 2 ಸ್ಕ್ವೇರು. ಸೊ ಅದಕ್ಕೆ ನೆಕ್ಸ್ಟ್ 8 ಜಾಗದಲ್ಲಿ ಏನು ಮಾಡೋಣ, 2 ಕ್ಯೂಬ್. ನೆಕ್ಸ್ಟ್ 8 ಸ್ಕ್ವೇರ್ ಇದೆಯಾ? ಸೊ 8 ಸ್ಕ್ವೇರ್ ಹೇಗೆ ಮಾಡೋಣ, 2 ಕ್ಯೂಬ್ ಹೋಲ್ ಟು ದಿ ಪವರ್ 2. ನೆಕ್ಸ್ಟ್ 2 to the power 4 ಆಯ್ತಲ್ವಾ. ಸೊ ಸಿಂಪ್ಲಿಫೈ ಮಾಡೋಣ. ಸೊ ಇಲ್ಲಿ ಏನಿದೆ, 2 to the power 3 ಇದೆ, ಇಲ್ಲೂ 2 to the power 3 ಇದೆ. ನಾನು 2 to the power 6 ಅಂತ ಬರೀಲ್ಲ. ಹಾಗೆಯೇ ನೆಕ್ಸ್ಟ್ ಇದನ್ನ 4 2s 8, ಯಾಕೆಂದರೆ ಪವರ್ ಆಫ್ ಪವರ್ ರೂಲ್ ನಮಗೆ ಗೊತ್ತಿದೆ. 2 to the power 8 ಆಯಿತು. ಹಾಗೆಯೇ 3 2s 6. ಸೊ 2 to the power 6 ಇಂಟು 2 to the power 4 ಆಯಿತು. ಇವೆರಡು ಕ್ಯಾನ್ಸಲ್ ಮಾಡ್ಬೋದಾ? 2 to the power 8 ಡಿವೈಡೆಡ್ ಬೈ 2 to the power 4 ಆಯಿತಾ? ಸೊ ನಾನು 2 to the power 8ನ 2 to the power 4 ಇಂಟು 2 to the power 4 ಅಂತ ಬರೀಬೋದಾ? ಹಾಗೆಯೇ 2 to the power 4 ಎರಡೂ ಸಹ ಕ್ಯಾನ್ಸಲ್ ಆಯಿತು. ಆನ್ಸರ್ ಎಷ್ಟು ಬಂತು? 2 to the power 4 ಬಂತು ಅಲ್ವಾ. ಸೊ 2 to the power 4 ಅಂತಂದರೆ ಆನ್ಸರ್ 16 ಅಲ್ವಾ. ಸೊ ನಾವು ಬರೀಬೋದಲ್ವಾ ಈಸಿಯಾಗಿ, ಅಷ್ಟೇ. ಸೊ ನೆಕ್ಸ್ಟ್ ಒನ್ ನೋಡಿ ಇಲ್ಲಿ. ಸೊ 4a square b to the power minus 5 whole square divided by 3 to the power a inverse b to the power 4 whole 5 ಅಂತ ಇದೆ. whole to the power 5. ಸೊ ಇದನ್ನು ಹೇಗೆ ಮಾಡೋದು? ಫಸ್ಟ್ ನಾನು ಹೇಳಿದೆ ಅಲ್ವಾ, ಮೊದಲನೇ ಪವರ್ ಏನಿದೆ ಅದನ್ನು ಎಲ್ಲದಕ್ಕೂ ಸಹ ನಾವು ಫಸ್ಟು ಮಲ್ಟಿಪ್ಲೈ ಮಾಡಬೇಕು, ಆಮೇಲೆ ಸಹ ಮಾಡಬೇಕು. ಸೊ ಫಸ್ಟ್ ಏನು ಮಾಡೋಣ, ಮಲ್ಟಿಪ್ಲೈ ಮಾಡೋಣ. 4 ಸ್ಕ್ವೇರ್ a to the power 4, 5 2s 10, b to the power minus 10 ಅಲ್ವಾ. ಸೊ ನೆಕ್ಸ್ಟು 3 to the power 5, a to the power ಪ್ಲಸ್ ಇಂಟು ಮೈನಸ್ ಮೈನಸ್ 5, b to the power 5 4s 20. ನೆಕ್ಸ್ಟ್ ಇದನ್ನು ಹೇಗೆ ಮಾಡೋಣ, 4 ಸ್ಕ್ವೇರ್ ಅಂತಂದರೆ 16. ಸೊ 3 to the power 5 ಅಂತಂದ್ರೆ 243 ಬರುತ್ತೆ. ಸೊ ಇಲ್ಲಿ 8 to the power 4 ಮತ್ತೆ ಇಲ್ಲಿ ನೋಡಿ 8 to the power 4 ಇದೆ, ಹಾಗೆ ಬರ್ಕೋತೀನಿ. ಇಲ್ಲಿ 8 to the power -5 ಇದಲ್ವಾ. ಸೊ ನಾನು ಅದನ್ನು ರೆಸಿಪ್ರೋಕಲ್ ತೊಗೊತೀನಿ. ತೊಗೊಂಡ್ರೆ ಏನಾಗುತ್ತೆ, 8 to the power 5 ಬರಿಬೋದು. ಯಾಕೆಂದರೆ ನಮಗೆ ಗೊತ್ತಲ್ವಾ, ಇನ್ವರ್ಸ್ ಇದ್ರೆ ಏನು ಮಾಡ್ಬೋದು, a ಇನ್ವರ್ಸ್ ಇಸ್ ಈಕ್ವಲ್ಸ್ ಟು 1/a ಅಲ್ವಾ. ಸೊ ಇದು 1/a ಅಲ್ಲಿದೆ. ಸೊ ಅದನ್ನು ಇನ್ವರ್ಸ್ ತೊಗೋತೀನಿ. ಇಲ್ಲಿ ನೆಗೆಟಿವ್ ಅಲ್ಲಿ ಇರೋದು ಏನಾಗುತ್ತೆ, ಪಾಸಿಟಿವ್ ಆಗುತ್ತೆ. ಸೊ ಮೇಲ್ಗಡೆನೂ ಹಾಗೆ ಇದೆ ಅಲ್ವಾ. ಸೊ ಇಲ್ಲಿ ಆಲ್ರೆಡಿ b to the power 20 ಇದೆ. ಸೊ ಇಲ್ಲಿ b to the power 10 ಇರೋದನ್ನ ನಾನು ಏನು ಮಾಡ್ತೀನಿ, ಕೆಳಗಡೆ ತೊಗೊತೀನಿ. b to the power 10 ಆಯಿತು. ಸೊ ಈಗ ಮಾಡೋಣ, 16 ಇಂಟು a to the power 4 ಮತ್ತು a to the power 5ನ ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ, a to the power 9 ಆಗುತ್ತೆ. ಹಾಗೆಯೇ 243 b to the power 30 ಆಗುತ್ತೆ. ಗೊತ್ತಾಯ್ತಲ್ವಾ. ಸೊ ನಾವು ಹೀಗಾದ್ರೂ ಸಹ ನಿಲ್ಲಿಸ್ಬೋದು, ಅಥವಾ ನನಗೆ ಹೀಗೆ ಬೇಡ, 243 ನಾನು ಹೀಗೆ ಸಪ್ರೇಟ್ ಬರಿತೀನಿ. ಹಾಗೆಯೇ a to the power 9 ಬರಿತೀನಿ, b to the power -30 ಬರಿತೀನಿ ಅಂತಂದ್ರೂ ಸಹ ನೀವು ಬರಿಬೋದು.
ಹೇಗೆ ಬರೆದ್ರೂ ಸಹ ಆನ್ಸರ್ ಒಂದೇ ಆಗುತ್ತೆ. ಸೊ ಇಲ್ಲಿ ಡಿವಿಷನಲ್ಲಿ ಇರೋದನ್ನ ಏನು ಮಾಡಿರ್ತೀರಾ ನೀವು ಇನ್ವರ್ಸ್ ತಗೊಂಡು ಬರೆದಿರ್ತೀರಾ ಮಲ್ಟಿಪ್ಲಿಕೇಶನ್ ಫಾರ್ಮಲ್ಲಿ ಅಷ್ಟೇ. ಸೊ ನೆಕ್ಸ್ಟ್ ಒನ್ ನೋಡೋಣ. ಸೊ ನೆಕ್ಸ್ಟ್ ಒನ್ ಪ್ರಾಬ್ಲಮು ತುಂಬ ಈಸಿ ಇದೆ. ಹೇಗೆ ಅಂತಂತಂದರೆ ಮೊದಲು ಫಸ್ಟ್ ಒನ್ ಏನು ಕೊಟ್ಟಿದ್ದಾರೆ ಬರ್ಕೊಬಿಡೋಣ. 2a³ b ಡಿವೈಡೆಡ್ ಬೈ 5b ಟು ದಿ ಪವರ್ 5c ಇಂಟು 2c³ ಡಿವೈಡೆಡ್ ಬೈ 3a ಟು ದಿ ಪವರ್ 5. ಇಲ್ಲಿ ನೋಡಿ, ಇಲ್ಲಿ ಡಿವಿಷನಲ್ಲಿದೆ. ಸೊ ಮತ್ತೆ ನಾನು ಇಲ್ಲಿ ಡಿವಿಷನ್ ಬರ್ಕೊಂಡು ಮತ್ತೆ ಇದನ್ನ ಮಾಡೋ ತನಕ 2-3 ಪೇಜ್ ಆಗೋಗ್ಬಿಡುತ್ತೆ. ಸೊ ಈಸಿ ಏನಪ್ಪ ಅಂತಂದರೆ ಇಲ್ಲಿ ಡಿವಿಷನ್ ಇಲ್ಲಿದೆ ಅಲ್ವಾ, ಸೊ ನಾನು ರೆಸಿಪ್ರೋಕಲ್ ತೊಗೊಂಡ್ಬಿಡ್ತೀನಿ. ರೆಸಿಪ್ರೋಕಲ್ ತೊಗೊಂಡಾಗ ಏನಾಗುತ್ತೆ, ಡಿವಿಷನ್ ಇರೋದು ಮಲ್ಟಿಪ್ಲಿಕೇಶನ್ ಆಗುತ್ತೆ. ಸೊ ಮಲ್ಟಿಪ್ಲಿಕೇಶನ್ ಆಗಬೇಕು ಅಂದರೆ ನಾವೇನು ಮಾಡಬೇಕು, ನ್ಯೂಮರೇಟರ್ ಮತ್ತು ಡಿನಾಮಿನೇಟರನ್ನು ಎರಡನ್ನೂ ಸಹ ಚೇಂಜ್ ಮಾಡಿ ಬರ್ಕೋಬೇಕು ಅಲ್ವಾ. ಸೊ 4b ಟು ದಿ ಪವರ್ 5 ಡಿವೈಡೆಡ್ ಬೈ 2a²b ಆಯ್ತಲ್ವಾ. ಸೊ ನೆಕ್ಸ್ಟ್ ಇದನ್ನು ಹೇಗೆ ಮಾಡೋಣ, ಫಸ್ಟು ಮೊದಲೇ ಮಾಡಿದ ಹಾಗೆ ಕಾನ್ಸ್ಟೆಂಟ್ಸ್ ಎಲ್ಲ ಏನಿದೆ ಸಪ್ರೇಟಾಗಿ ಬರ್ಕೊಂಡ್ಬಿಡ್ತೀನಿ ಆಯ್ತಾ. ಹಾಗೇನೆ ಏನೇನಿದೆ ಎಲ್ಲದನ್ನು ಒಂದು ಕಡೆ ಬರ್ಕೋತೀನಿ. ಇಲ್ಲಿ a³ ಇದೆ, ಹಾಗೆಯೇ ಇಲ್ಲೇನಿದೆ a ಟು ದಿ ಪವರ್ 5 ಇದೆ, ಹಾಗೆಯೇ ಇಲ್ಲೇನಿದೆ a² ಇದೆ. ನೆಕ್ಸ್ಟ್ b ಇದೆಯಾ, ಹಾಂ b ಇದೆ, b ಇಂಟು b ಟು ದಿ ಪವರ್ 5 ಇದೆ ಡಿವೈಡೆಡ್ ಬೈ, ಇಲ್ಲೂ b ಟು ದಿ ಪವರ್ 5 ಇದೆ, ಹಾಗೆ ಇಲ್ಲೂ ಸಹ b ಇದೆ. ನೆಕ್ಸ್ಟ್ c, ಇಲ್ಲಿ ನೋಡಿ ಇಲ್ಲಿ c³ ಇದೆಯಾ, ಇಲ್ಲೇನಿದೆ c ಇದೆ, ಅಷ್ಟೇ ಅಲ್ಲ. ಸೊ ಈಗ ಮಾಡ್ತಾ ಹೋಗೋಣ, ಸಾಲ್ವ್ ಮಾಡೋಣ. ಸೊ ಫಸ್ಟ್ ನಾವೇನು ಮಾಡೋಣ, 2 ಕ್ಯಾನ್ಸಲ್ ಮಾಡ್ಬೋದಾ, ಆರಾಮಾಗಿ ಮಾಡ್ಬೋದು. ಸೊ 4 2s 8, 5 3s 15 ಬರ್ಕೊಂಡ್ಬಿಡ್ತೀನಿ. ಸೊ ಇಲ್ಲಿ a³ ಇದೆ ಅಲ್ವಾ, ಸೊ ನಾನಿದನ್ನ a ಟು ದಿ ಪವರ್ 5 ಇರೋದನ್ನ a³ ಇಂಟು a² ಇಂಟು a² ಅಂತ ಬರೀತೀನಿ. ಬರಿಬೋದಲ್ವಾ. ಇಲ್ಲಿ ನೋಡಿ, ಇಲ್ಲಿ ಡೈರೆಕ್ಟಾಗಿ ಕ್ಯಾನ್ಸಲೇ ಮಾಡ್ಬೋದು, ನಾವು ಕ್ಯಾನ್ಸಲ್ ಮಾಡಿಬಿಡೋಣ. ಸೊ ಇಲ್ಲಿ ಏನಿದೆ c³ ನಾನು c² ಇಂಟು c ಅಂತ ಬರಿತೀನಿ ಡಿವೈಡೆಡ್ ಬೈ c. ಸೊ ಇಲ್ಲೇನು ಮಾಡ್ಬೋದು, ಸಿನ ಕ್ಯಾನ್ಸಲ್ ಮಾಡ್ಬೋದು, ಇಲ್ಲೇನು ಮಾಡ್ಬೋದು a³ ಕ್ಯಾನ್ಸಲ್ ಮಾಡಬಹುದು. ಸೊ ಹಾಗಾದರೆ 8/15 ಇಂಟು, ಸೊ ಇಲ್ಲೇನಿದೆ c² ಇದೆ, a ಟು ದಿ ಪವರ್ 4 ಆಯಿತು. ಯಾಕಂದರೆ ಇಲ್ಲಿ a ಟು ದಿ ಪವರ್ 2 ಇಂಟು a ಟು ದಿ ಪವರ್ 2 ಇದೆ ಅಲ್ವಾ, 2 + 2 ಆ್ಯಡ್ ಮಾಡಿದ್ರೆ 4 ಆಯಿತು. ಇದನ್ನ 8/15 ಇಂಟು c² ಇಂಟು a ಟು ದಿ ಪವರ್ -4 ಅಂತಲೂ ಬರಿಬೋದು ಆಯಿತಾ. ಸೊ ಈಗ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಸೊ ಇದೂ ಸಹ ಸೇಮ್ ಲಾಸ್ಟ್ ಪ್ರೀವಿಯಸ್ ಪ್ರಾಬ್ಲಮ್ ಹೇಗೆ ಮಾಡಿದ್ವಿ ಹಾಗೇನೆ ಮಾಡುವಂಥದ್ದು ಇದನ್ನು ಸಹ. ಫಸ್ಟ್ ನಾವೇನು ಮಾಡಬೇಕು, ಇಲ್ಲಿ ಕಾನ್ಸ್ಟೆಂಟ್ ಟರ್ಮ್ಸ್ ಏನೇನಿದೆ ಅದನ್ನೆಲ್ಲ ಒಂದು ಕಡೆ ಬರ್ಕೊಬಿಡೋಣ. 1/5, 24/48. ಹಾಗೆಯೇ ಇಲ್ಲಿ ಏನು ಮಾಡ್ಬೇಕು, ಫಸ್ಟು ನಾವಿದನ್ನು ರೆಸಿಪ್ರೋಕಲ್ ತೊಗೋಬೇಕಾಗಿತ್ತು. ಸೊ ಹೀಗೆ ಮಾಡಿದ್ರೆ ಏನಾಗ್ಬಿಡುತ್ತೆ, ರಾಂಗ್ ಆಗುತ್ತೆ. ಫಸ್ಟು ರೆಸಿಪ್ರೋಕಲ್ ತೊಗೊಂಡು ಬರೆಯೋಣ. ಸೊ ನೆಕ್ಸ್ಟ್ ನಾವೇನು ಮಾಡೋಣ. ಸೊ m ಟು ದಿ ಪವರ್ 4 ಡಿವೈಡೆಡ್ ಬೈ 5n ಇಂಟು 24 p³ ಡಿವೈಡೆಡ್ ಬೈ 48 m ಇಂಟು n ಇಂಟು ರೆಸಿಪ್ರೋಕಲ್ ತೊಗೋಬೇಕಲ್ವಾ, 27n² x² y ಡಿವೈಡೆಡ್ ಬೈ 18 mp(x³ ಆಯಿತು. ಸೊ ಈಸಿಯಾಗಿ ಮಾಡ್ಬೋದಲ್ವಾ. 1/5ನ ಹೊರಗಡೆ ತೊಗೊತೀನಿ, ಹಾಗೆ ಇಲ್ಲೇನು ಮಾಡ್ತೀನಿ 24 ಡಿವೈಡೆಡ್ ಬೈ 48ನ ಹೊರಗಡೆ ತೊಗೋತೀನಿ, ಇಲ್ಲೇನು ಮಾಡ್ತೀನಿ 27/18 ಹೊರಗಡೆ ತೊಗೊತೀನಿ. ಹಾಗೆಯೇ ಈಗ ಎಮ್ ಟರ್ಮ್ಸ್ ಎಲ್ಲ ಏನೇನಿದೆ ವೇರಿಯಬಲ್ಸು ಅದನ್ನೆಲ್ಲ ಒಂದು ಕಡೆ ಬರೆಯೋಣ. ಸೊ ಇಲ್ಲಿ m ಟು ದಿ ಪವರ್ 4 ಇದೆಯಾ, ಸೊ ಇಲ್ಲಿ ನೋಡಿ ಇಲ್ಲಿ ಒಂದು m ಇದೆ, ಇಲ್ಲಿ ಒಂದು m ಇದೆ, ನಾನು ಡೈರೆಕ್ಟಾಗಿ m² ಅಂತ ಬರೆದ್ಬಿಡ್ಲಾ. ಸೊ m² ಅಂತ ಬರೆದೆ.
ಎಮ್ ಸ್ಕ್ವೇರ್ ಬರುತ್ತೆ. ಸೊ ನೆಕ್ಸ್ಟ್ ಎನ್ ಎಲ್ಲಿದೆ? ಇಲ್ಲಿದೆ ಎನ್ ಸ್ಕ್ವೇರ್ ಇದೆ. ಇಲ್ಲೇನಾದ್ರೂ ಎನ್ ಇದೆಯಾ? ಹಾ, ಇಲ್ಲೂ ಒಂದು ಎನ್ ಇದೆ, ಇಲ್ಲಿ ಒಂದು ಎನ್ ಇದೆ. ಸೊ ಎನ್ ಇಂಟು ಎನ್ ಸ್ಕ್ವೇರ್ ಬರಿಲ್ಲ. ಸೊ ನೆಕ್ಸ್ಟ್ ಹಾಗೇನೆ ನೋಡಿ, ಇನ್ನೇನಿದೆ? ಪಿ ಇದೆ. ಸೊ ಪಿ ಕ್ಯೂಬ್ ಇದೆ. ಸೊ ಇಲ್ಲಿ ಒಂದು ಪಿ ಇದೆ. ನೆಕ್ಸ್ಟ್ ಕ್ಯೂ ಇದೆಯಾ? ಇಲ್ಲಿ ಮೇಲ್ಗಡೆ ಒಂದು ಕ್ಯೂ ಇದೆ ಅಷ್ಟೆ. ಇಲ್ಲಿ ಡಿನಾಮಿನೇಟರಲ್ಲಿ ಯಾವುದೂ ಇಲ್ಲ. ಸೊ ನೆಕ್ಸ್ಟ್ ಇನ್ನೇನಿದೆ? ಎಮ್ ಎನ್ ಪಿ ಆಯ್ತು. ನೆಕ್ಸ್ಟ್ ಎಕ್ಸ್ ಇದೆ ಅಲ್ವಾ? ಸೊ ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ ಡಿವೈಡೆಡ್ ಬೈ ಇಲ್ಲೇನಿದೆ? ಎಕ್ಸ್ ಕ್ಯೂಬ್ ಇದೆ. ಆಯ್ತಲ್ವಾ? ನೆಕ್ಸ್ಟ್ ಇಲ್ಲೇನಿದೆ? ಇಲ್ಲಿ ಒಂದೇ ಒಂದು ವೈ ಇದೆ ಅಷ್ಟೇ. ಸೊ ಫಸ್ಟ್ ಹೀಗೆ ನೀವೇನು ಮಾಡಬೇಕು, ಏನೆಲ್ಲ ಕೋಎಫಿಷಿಯೆಂಟ್ಸ್ ಇದೆ ಅದನ್ನು ಫಸ್ಟ್ ಸಪ್ರೇಟಾಗಿ ಗ್ರೂಪ್ ಮಾಡಿ ಬರ್ಕೋಬೇಕು. ಇಲ್ಲ ಅಂದರೆ ಪ್ರಾಬ್ಲಮ್ಸ್ ಮಾಡಬೇಕಾದ್ರೆ ಕೆಲವೊಂದು ಕಡೆ ಕೆಲವೊಂದು ಮಿಸ್ ಆಗುವಂತಹ ಚಾನ್ಸಸ್ಗಳಿರುತ್ತೆ. ಸೊ ಅದಕ್ಕೆ ಈ ಥರ ಬರ್ಕೊಂಡ್ರೆ ಈಸಿಯಾಗಿ ಮಾಡಬಹುದು. ಸೊ ಫಸ್ಟ್ ಸಿಂಪ್ಲಿಫೈ ಮಾಡೋಣ. ಸೊ 9 2s 18, 9 3s 27 ಅಲ್ವಾ? ಸೊ 24 1s 24 2s 48 ಅಲ್ವಾ? ಸೊ ಹಾಗಾದರೆ ನಮಗೇನು ಬರಿಬೋದು? 3 ಡಿವೈಡೆಡ್ ಬೈ 5 2s 10, 10 2s 20 ಬರಿಬೋದಲ್ವಾ? ಇಲ್ಲಿ ನೋಡಿ. ಸೊ ಇದನ್ನು ನಾನು ಎಮ್ ಸ್ಕ್ವೇರ್ ಇಂಟು ಎಮ್ ಸ್ಕ್ವೇರ್ ಅಂತ ಬರಿತೀನಿ, ಡಿವೈಡೆಡ್ ಬೈ ಎಮ್ ಸ್ಕ್ವೇರ್. ಯಾಕಂದರೆ ನನಗೆ ಎಮ್ ಸ್ಕ್ವೇರ್ನ ನಾನು ಕ್ಯಾನ್ಸಲ್ ಮಾಡಬೇಕು ಅದಕ್ಕೆ. ಹಾಗೆಯೇ ನೆಕ್ಸ್ಟ್ ಎನ್ ಸ್ಕ್ವೇರ್ ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡೋಣ. ಸೊ ಪಿ ಅನ್ನು ನಾವೇನು ಬರಿಬೋದು? ಪಿ ಸ್ಕ್ವೇರ್ ಇಂಟು ಪಿ ಅಂತ ಬರಿಬೋದು, ಡಿವೈಡೆಡ್ ಬೈ ಪಿ. ನೆಕ್ಸ್ಟ್ ಕ್ಯೂನ ಹಾಗೆ ಬರಿತೀನಿ. ನೆಕ್ಸ್ಟ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಅಂತ ಬರಿತೀನಿ. ಹಾಗೆಯೇ ನೆಕ್ಸ್ಟ್ ವೈ ಇದೆ ಅಲ್ವಾ? ವೈನ ಹಾಗೆ ಬರಿತೀನಿ. ಸೊ ನೆಕ್ಸ್ಟ್ ಏನು ಮಾಡೋಣ? ಎಲ್ಲದನ್ನು ಸಹ ಕ್ಯಾನ್ಸಲ್ ಮಾಡ್ತಾ ಹೋಗೋಣ. ಸೊ ಎಮ್ ಸ್ಕ್ವೇರ್ ಕ್ಯಾನ್ಸಲ್, ಪಿ ಕ್ಯಾನ್ಸಲ್, ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್. ಏನು ಉಳ್ಕೊಳ್ತು? ಎಮ್ ಸ್ಕ್ವೇರ್, ಪಿ ಸ್ಕ್ವೇರ್ ಉಳ್ಕೊಳ್ತು, ಕ್ಯೂ, ದೆನ್ ವೈ. ಸೊ ಡಿನಾಮಿನೇಟರ್ಲಿ ಏನು ಉಳ್ಕೊಳ್ತು? ಒಂದು ಎಕ್ಸ್ ಉಳ್ಕೊಂತು ಅಷ್ಟೆ. ಸೊ ಇದನ್ನು ನಾನು ಬೇಕಾದರೆ 3/20 ಇಂಟು ಎಮ್ ಸ್ಕ್ವೇರ್ ಪಿ ಸ್ಕ್ವೇರ್ ಕ್ಯೂ ವೈ ಎಕ್ಸ್ ಟು ದಿ ಪವರ್ -1 ನಾನು ಹೀಗಾದರೂ ಬರಿಬೋದು ಅಥವಾ ಹೀಗಾದರೂ ಬರಿಬೋದು, ಎರಡೂ ಸಹ ಕರೆಕ್ಟ್. ಸೊ ನೆಕ್ಸ್ಟ್ ಒನ್ ಏನಿದೆ? ಎಕ್ಸ್ ಟು ದಿ ಪವರ್ ಎಮ್ ಪ್ಲಸ್ ಎನ್ ಹೋಲ್ ಸ್ಕ್ವೇರ್ ಇಂಟು ಎಕ್ಸ್ ಟು ದಿ ಪವರ್ ಎನ್ ಪ್ಲಸ್ ಪಿ ಹೋಲ್ ಸ್ಕ್ವೇರ್ ಇಂಟು ಎಕ್ಸ್ ಟು ದಿ ಪವರ್ ಪಿ ಪ್ಲಸ್ ಎಮ್ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಎಕ್ಸ್ ಟು ದಿ ಪವರ್ ಎಮ್ ಇಂಟು ಎಕ್ಸ್ ಟು ದಿ ಪವರ್ ಎನ್ ಇಂಟು ಎಕ್ಸ್ ಟು ದಿ ಪವರ್ ಪಿ ಹೋಲ್ ಪವರ್ 3 ಇದೆ. ಸೊ ಇದನ್ನ ನೀವು ಹೋಮ್ವರ್ಕ್ ತಗೊಳ್ಳಿ. ಸೊ ನೋಡೋಣ ಯಾರು ಹೇಗೆ ಮಾಡ್ತೀರಾ, ನಿಮ್ಮ ಆನ್ಸರ್ ಹೇಗಿರುತ್ತೆ ಅಂತ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಡಿಸ್ಕಷನ್ ಮಾಡೋಣ ಅಲ್ವಾ? ಸೊ ಥ್ಯಾಂಕ್ ಯು ಆಲ್. ಸೊ ಇಲ್ಲಿ ತನಕ ನಾವೇನೆಲ್ಲ ಕಲ್ತ್ಕೊಂಡ್ವಿ? ಎಕ್ಸ್ಪೋನೆಂಟ್ಸ್ ಅಂತಂದರೆ ಏನು, ಪವರ್ಸ್ ಅಂತಂದರೆ ಏನು, ಸೊ ಎಕ್ಸ್ಪೋನೆಂಟ್ಸ್ ರೂಲ್ಸ್ ಎಲ್ಲ ಯಾವ್ದ್ಯಾವ್ದಿದೆ, ಸೊ ಅದನ್ನು ಹೇಗೆ ಅಪ್ಲೈ ಮಾಡೋದು ಅಂತ ಕಲ್ತ್ವಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಅದ್ರ ಬೇಸ್ಡ್ ಮೇಲೆ ಇನ್ನೊಂದಷ್ಟು ಪ್ರಾಬ್ಲಮ್ಸ್ಗಳಿದೆ. ಸೊ ಅದನ್ನು ನಾವು ಸಾಲ್ವ್ ಮಾಡೋಣ. ಥ್ಯಾಂಕ್ ಯು ಆಲ್.